ಅದರಲ್ಲಿ ಆರ್ತ ರೌದ್ರ ಧ್ಯಾನ ಅಂತಕ್ಕಂಥದ್ದು ಬಹಳ ದುಃಖಷ್ಟೆಲ್ಲ ಭಾವದಲ್ಲಿ ದುರ್ಗತಿಯನ್ನು ಒದಗಿಸಿಕೊಳ್ತದೆ. ಆಚಾರ್ಯ ಶ್ರೀ ವಿದ್ಯಾಸಾಗರ ಮಾರ್ಗ ಅಂತಿದ್ರು, ಅದರಿಂದ ಉಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದೇ ಪುರುಷಾರ್ಥ. ಆರ್ತರೋಧ ಧ್ಯಾನದಿಂದ ಉಳ್ಕೊಳ್ಳಿ ಮತ್ತು ನಮ್ಮ ಮನಸ್ಸನ್ನು ಪರಿಣಾಮವನ್ನು ಸುಧಾರಣೆ ಮಾಡ್ಕೊಳ್ಳಿ. ಆರ್ತ ಧ್ಯಾನ ಉಂಟಾಗುವಾಗ ಏನು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಸಮಂತಭದ್ರಾಚಾರ್ಯ ತಮ್ಮ ಗ್ರಂಥದ ಹೇಳ್ಯಾರೆ. ಇಲ್ಲಿ ಆತ್ಮನೇ, ನಿನಗೆ ದುಃಖವನ್ನು ಕೊಡುವಂಥ ಈ ಅನಿಷ್ಟ ಸಾಮಗ್ರಿಗಳು ನಿನ್ನ ಸುತ್ತಲೂ ಮುತ್ತಿವೆ. ನಾವು ಹಿಂಗೆ ವಿಚಾರ ಮಾಡಬೇಕು, ಆತ್ಮನಿಗೆ ಹೇಳಬೇಕು, ನಿನಗೆ ದುಃಖ ಕೊಡುವಂಥ ಸಾಮಗ್ರಿಗಳು ನಿನ್ನ ಸುತ್ತ ಮುತ್ಕೊಂಡಿದ್ದಾವೆ, ಸುತ್ತಲೂ ಕೂಡ ತಯಾರಿದ್ದಾವೆ. ಆದರೆ ಇವೆಲ್ಲವೂ ನೀನು ಸಂಪಾದಿಸಿದ ಪಾಪಕರ್ಮದ ಫಲವಾಗಿವೆ. ವಸ್ತು ಏನು ಕಾಣ್ತವೆ, ನಮ್ಮನ್ನು ಕೆಡಿಸುವಂಥ ವಸ್ತು, ಇವೆಲ್ಲ ನಾವು ಸಂಪಾದಿಸಿದ ಪಾಪ ಕರ್ಮ ಇದೆ. ಆ ವಸ್ತು ಅಲ್ಲೇ ಇರ್ತದೆ, ಖರೆ ನಮಗದು ಒದಗಿ ಬಂದಿದೆ. ಅದಕ್ಕಾಗಿ ಇದರಲ್ಲಿ ಇನ್ನೊಬ್ಬರ ದೋಷಗಳೇನೂ ಇಲ್ಲ. ಆರ್ತರೋದ್ರೆ ಯಾವ್ಯಾವ? ಇವೆಲ್ಲ ನಾವೇನು ತಿಳ್ಕೊತೀವಿ, ಅವರಿಂದ ಕಷ್ಟ, ಇವರಿಂದ ಕಷ್ಟ, ಇಷ್ಟ ಯೋಗಿ ಆಯಿತು, ಅನಿಷ್ಟ ಸಂಯೋಜಕ ಆಯಿತು, ಪೀಡ ಚಿಂತನೆ ಭಾಳ ಬರ್ತದೆ, ಏನು ಮಾಡೋದು, ಹಿಂಗೆ ತಿಳ್ತೀವಿ. ನಮಗೆ ಪಾಪ ಕರ್ಮ ಇದೆಲ್ಲ ನಾವೇ ಮಾಡಿದ್ದು, ಬೇರೆ ಮಾಡೋದಲ್ಲ. ಅದನ್ನು ನಾವೇ ಮಾಡೋದನ್ನ ಬಿಟ್ಟು ಏನು ಮಾಡಬೇಕು ಅಂತ ಆಚಾರ್ಯರು ಅದಕ್ಕೆ ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ದೋಷಗಳನ್ನು ಇಲ್ಲದಂತೆ ಮಾಡಲಿಕ್ಕೆ ಏನು ಮಾಡಬೇಕು? ಇತರರು ನನ್ನನ್ನು ನಾಶ ಮಾಡುತ್ತಾರೆ ಎಂಬುದು ನೀನು ತಿಳಿಯಬೇಡ. ಬೇರೆಯವರು ನಮ್ಮ ನಾಶ ಮಾಡ್ತಾರೆ, ನಮಗೆ ಕಷ್ಟ ಕೊಡ್ತಾರೆ ಅಂತಕ್ಕಂಥ ವಿಷಯ ನೀನು ತಿಳಿಬೇಡ. ನೀನು ಹಿಂದೆ ಪರಧನವನ್ನು ಹರಣ ಮಾಡಿರುವಿ, ಅನ್ಯರ ವಸ್ತುಗಳ ಮೇಲೆ ಅನ್ಯಾಯ ಮಾಡಿರುವಿ, ಅನೇಕ ನಿರ್ಬಲರಿಗೆ ಸಂತಾಪವನ್ನು ಕೊಟ್ಟಿರುವಿ. ಹಿಂದೆ ವಸ್ತುಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಇದೇ ಭಾವದಲ್ಲಿ ನಮಗೆ ಎಷ್ಟೋ ಪರದಾಡ್ತಾ ಇರ್ತೀವಿ. ಹಿಂದಿನ ಜನ್ಮದಲ್ಲಿ ಅಜ್ಞಾನದಿಂದ ಯಾರ್ಯಾರಿಗೂ ಸಂತಾಪ ಕೊಟ್ಟಿರ್ಬೋದು, ಬೇರೆ ಧನವನ್ನು ನಾವು ಕದ್ಕೊಂಡು ಬಂದಿರ್ಬೋದು, ಅವಿಗೆಷ್ಟು ತ್ರಾಸು ಕೊಟ್ಟಿರ್ಬೋದು. ಎರಡನೆಯವರಿಗೆ ಕಲಂಕವನ್ನು ಹಚ್ಚಿರುವಿ, ಬೇರೆಯವರಿಗೆ ದೋಷ ಹಚ್ಚಿ ನಾವು ಗುಣಗಳನ್ನು ಹೇಳ್ಕೊಂಡು ನಾವು ಸಾಣ್ಯರಾಗಿರ್ಬೋದು ಹಿಂದೆ ಎಷ್ಟೋ ಜನರಿಗೆ. ಸುಳ್ಳು ಧರ್ಮಗಳ ಶಿಕ್ಷಣವನ್ನು ಕೊಟ್ಟಿದ್ವಿ. ಎಷ್ಟೋ ಜನರಲ್ಲಿ ಮಿಥ್ಯಾದೃಷ್ಟಿಯಾಗಿ ಸುಳ್ಳು ಧರ್ಮ ಉಪದೇಶಿಕೊಟ್ಟು ಎಷ್ಟೋ ಜನರನ್ನ ಮಿಥ್ಯಾದೃಷ್ಟಿ ಮಾಡಿದ್ವಿ. ಇವೆಲ್ಲ ಪಾಪ ಕರ್ಮ ಏನು ಹತ್ತಲ್ಲ, ಎಲ್ಲಿ ಹೋಗ್ತಾವೆ? ನಾ ಏನು ಪಾಪ ಮಾಡಿಲ್ಲ, ದಿನ ಮಂದಿರಕ್ಕೆ ಹೋಗ್ತೀನಿ, ಅಷ್ಟಕ್ಕೆ ಮಾಡ್ತೀನಿ, ಮಾರಾದ್ರಿಗೆ ಹಾರು ಕೊಡ್ತೀನಿ, ಈ ನಾ ಏನು ಪಾಪ ಮಾಡ್ತೀನಿ ಅಂತ ತಿಳ್ಕೊಬೋದು. ಕರೆ ಹಿಂದಿನ ಜನದಲ್ಲೂ ಮಾಡೋದು ಬಿಡಂಗಿಲ್ಲ. ಬಹುದಲ್ಲಿ ತಳಕ್ಕೆ ಬರ್ತದೆ. ಸ್ಥಿತಿ ಬಂದಂದು ಎಷ್ಟು ಮಾಡ್ಕೊಂಡೀವಿ ಅಷ್ಟು ಭಾವ ತಕ್ಕ ಬರೋದೇ. ಅದು ಸ್ಥಿತಿ ಬಂದು ಕಮ್ಮಿ ಮಾಡ್ಕೊಂಡೀವಿ ಅಂದರೆ ಈ ಭಾವದೇ ಸಿಗ್ತತೆ, ಹೋಗ್ತತೆ. ಇಲ್ಲಿ ಸ್ಥಿತಿ ಬಂದು ಜಾಸ್ತಿ ಆಗಿತ್ತು, ಮುಂದಿನ ಭಾವದಲ್ಲೂ ಕೂಡ ಆ ಪಾಪ ಕರ್ಮ ಅಥವಾ ಪುಣ್ಯಕರ್ಮ ಜೊತೆಗಿರೋದೇ ಅದು ಸಮಯ ಬಂದಾಗ ಸ್ಥಿತಿ ಮುಗೀತು ಅಂದ್ರೆ ಫಲ ಕೊಟ್ಟು ಹೋಗುತ್ತೆ. ಆ ಕೊಡುವಾಗ ಫಲ ಕೊಡುವಾಗ ನಮಗೆ ಸುಖ ದುಃಖ ಸಿಕ್ಕೇ ಸಿಗ್ತತೆ. ಅದನ್ನು ನಾವೇ ಮಾಡ್ದಂತ ತಿಳ್ಕೋಬೇಕು. ಶೀಲವಂತ ತ್ಯಾಗಿ ತಪಸ್ವಿಗಳಿಗೆ ದೋಷವನ್ನುಂಟು ಮಾಡಿ ನೀಡಿದ್ದೀವಿ. ಎಷ್ಟೋ ಸರಿ ಶೀಲವಂತ ಚಾರಿತ್ರವಾನ್ ಮನುಷ್ಯರಿಗೆ, ತ್ಯಾಗಿಗಳಿಗೆ ಅವ್ರಿಗೆ ದೋಷ ಹಚ್ಚಿದ್ವಿ. ಸುಮ್ಮನೆ ದೋಷ ಹಚ್ಕೊಂಡು ನಮ್ಮ ಪ್ರಸಿದ್ಧಿ ಮಾಡ್ಕೊಳ್ಳೋದು. ಹಿಂದಿನ ಜನ್ಮ ಬರ್ತದ. ಸೀತಾ ಮಹಾರಾಜರ ಜೊತೆಗೆ ತನ್ನ ಸೋದರ ಅಣ್ಣನೇ ದೀಕ್ಷೆ ತಗೊಂಡಿದ್ದು. ಸೋದರ ಅಣ್ಣನೇ ದೀಕ್ಷೆ ತಗೊಂಡಿದ್ದ. ಇಬ್ಬರು ಒಂದು ಕಡೆ ಒಂದು ಊರಲ್ಲಿ ಸೇರಿದ್ರು, ಆರಿಕಾ ಮತ್ತು ಮಹಾರಾಜರು. ಅವರಿಬ್ಬರು ಸುಖ ದುಃಖವನ್ನು ಮಾತಾಡ್ತಿದ್ರು. ಎಲ್ಲಿ ವಿಹಾರದಲ್ಲ ಚಲೋ ಆಯ್ತು ಇಲ್ಲೋ, ಹೆಂಗೆ ಆಹಾರ ನಿಹಾರ, ನಿಮ್ದು ಹೆಂಗೆ ಸ್ವಾಸ್ಥ್ಯ ಹೆಂಗೈತೆ ಅಂತ ಕೇಳ್ತಾಯಿದ್ರು.
ಸೀತಾ ಒಬ್ಬಳು ರಾಜಕುಮಾರಿ ಇದ್ಲು, ಹಿಂದಿನ ಜನ್ಮದ ಕತೆ. ಅವಳನ್ನು ನೋಡಿ ಇಬ್ಬರ ಮೇಲೂ ದೋಷ ಆರೋಪಣೆ ಮಾಡಿದ್ರು. ಊರಲ್ಲಿ ಹೇಳ್ಕೊತ ಹೋದ್ಲು. ಆದರೂ ಪಾಪದಿಂದ ಮುಂದಿನ ಜನ್ಮದಲ್ಲಿ ಎಷ್ಟೋ ಸರಿ ವನವಾಸ ಮಾಡಬೇಕಾಯಿತು. ಗರ್ಭಿಣಿಯಾಗಿದ್ದಂಥ ಸೀತನನ್ನು ತಗೊಂಡೋಗಿ ರಾಮ ಒಂದಲ್ಲಿ ಬಿಟ್ಟು ಬಂದ ಅಟ್ವೀಲ್. ಕ್ರೂರ ಪ್ರಾಣಿಗಳೆಲ್ಲ ಇರ್ತಕ್ಕಂಥ ಜಾಗದಲ್ಲಿ ಬಿಟ್ಟು ಬಂದಿದ್ದೆಲ್ಲ ಪಾಪ ಕರ್ಮಲ್ಲ. ಒಬ್ಬಳೇ ಅಳತಾ ಕೂತ್ಕೊಂಡಿದ್ದು. ಕಾಡಿನಲ್ಲಿ ಯಾರು ಸುಮ್ಮನಿರ್ಸೋರು, ನೀನು ಅಳಬೇಡ ಅಂತ. ಇದೆಲ್ಲ ಪಾಪ ಕರ್ಮ ಇರ್ತವೆ. ಹಿಂದಿನ ಜನರದ್ದು ದೋಷ ಇಟ್ಟಿದ್ದೀವಿ, ಆರೋಪಣೆ ಮಾಡಿದ್ದೀವಿ ಬೇರೆಯವ್ರ ಮೇಲೆ. ನಮ್ಮದು ಆಚಾರ್ಯ ಹೇಳ್ತಿದ್ರು, ನಮ್ಮದು ಸುಮೇರು ಪರ್ವತದಷ್ಟು ದೋಷ ಇದ್ದರೂ ನಾವು ನಮ್ಮ ಗುಣನೇ ಹಾಡ್ಕೊತೀವಿ. ಬೇರೆಯವ್ರದ್ದು ಹೇಳಿನಷ್ಟು ದೋಷ ಇದ್ದರೆ ಅದು ಸುಮೇರು ಪರ್ವತ ಹಂಗೆ ಮಾಡಿ ಹೇಳ್ತೀವಿ. ಆ ಸುಮೇರು ಪರ್ವತದಷ್ಟು ದೊಡ್ಡದು ಮಾಡಿ ಹಂಗೆ ಹೆಂಗೆ ಹೇಳ್ತೀವಿ. ನಮ್ಮದು ಅಷ್ಟು ದೊಡ್ಡ ದೋಷ ಇದ್ದರೂ ಕೂಡ ಅದು ಮುಚ್ಚಿಟ್ಟು ನಾವೇನು ಮಾಡ್ತೀವಿ, ನಾವು ಸಾಣೆತನ ತೋರಿಸ್ಕೊತೀವಿ. ಅದರಿಂದಲೇ ಪಾಪ ಕಟ್ಟಿರ್ತದೆ ನಮಗೆ. ಹೇಳ್ತಾರೆ ನೋಡಲ್ಲಿ, ದೋಷವನ್ನಿಟ್ಟು ಇರಬಹುದು, ಕುಮಾರ್ಗದ ಪ್ರವೃತ್ತಿಯನ್ನು ಉಂಟು ಮಾಡಿರುವಿ, ಸುಳ್ಳು ಸಂಗತಿಯನ್ನು ಕೆಟ್ಟವುಗಳಲ್ಲಿ ಮುಳುಗಿಸಿ. ಸುಳ್ಳು ಸಂಗತಿಯನ್ನು ಕೇಳಿ ಅವುಗಳಲ್ಲಿ ಮುಳುಗಿ ಹೋಗಿರಬಹುದು. ಹಿಂದೆ ಅನ್ಯಾಯದಿಂದ ನಾವು ವಿಷಯಗಳನ್ನು ಭೋಗಿಸಿದ್ವಿ. ಅನ್ಯಾಯದಿಂದ, ಅತ್ಯಾಚಾರದಿಂದ ಇಂದ್ರಿಯ ಸುಖಗಳನ್ನು ಅನುಭವಿಸಿರ್ಬೋದು ಹಿಂದೆ ಎಷ್ಟೋ ಜನ್ಮದಲ್ಲಿ. ದೇವದ್ರವ್ಯಗಳನ್ನು ಅಂದರೆ ನಿರ್ಮಲ್ಯ ಪದಾರ್ಥಗಳನ್ನು ತಿಂದಿರುವಿ ಹಿಂದೆ. ನಿರ್ಮಲ್ಯ ಪದಾರ್ಥ ಈಗ ಅಂತಿಟ್ಟು ಯಾರು ಏನಾದರೂ ಮಂದಿರ ನಿರ್ಮಾಣಕ್ಕೆ ಅಥವಾ ಕ್ಷೇತ್ರ ಯಾತ್ರೆಗೆ ಹೋಗೋರಿಗೆ ತ್ಯಾಗಿಗಳ ಸೇವೆಗಾಗಿ ಏನೋ ಧನ ಸಂಪತ್ತಿ ಕೊಟ್ಟಿರ್ತಾರೆ. ಅದನ್ನು ನಾವು ₹1 ಉಪಯೋಗ ಮಾಡಿಕೊಂಡಂಥ ನಿರ್ಮಲ್ಯ ಆಯಿತು. ಆ ನಿರ್ಮಲ್ಯ ತಿಂದಂಥ ಪಾಪ ಜನ್ಮಾಂತರದಲ್ಲೂ ನಮ್ಮನ್ನು ಮೇಲೆ ಹೇಳಕ್ಕೆ ಕೊಡಂಗಿಲ್ಲ. ದರಿದ್ರತೆ ಅಂತ ತರ್ತದೆ. ಯಾವ ಥರ ಧರ್ಮ ಬರ್ತತೆ ಎಲ್ಲ ಇಷ್ಟು ಯೋಗ ಅನಿಷ್ಟ ಸಂಯೋಗ ಇದೆಲ್ಲ ಆಗೋದು ಅದರಿಂದನೇ. ಹಿಂದೆ ಮಾಡಿದಂಥ ಪಾಪ ಯಾರನ್ನೂ ಬಿಡಂಗಿಲ್ಲ. ಅಕೃತ ಪುಣ್ಯನ ಕತೆ ಕೇಳಿರ್ಬೇಕಲ್ಲ ಎಲ್ಲರೂ. ಆ ಕಥೆಯನ್ನು ಕೇಳಿದ್ರೆ ಎಷ್ಟು ದುಃಖ ಆಗುತ್ತೆ. ನಾವೇನೇನು ಮಾಡೀವೋ ಏನೋ, ಎಷ್ಟು ನಿರ್ಮಲ್ಯ ತಿಂದೀವೋ, ದೇವದ್ರವ್ಯ ಭಗವಂತರ ಅವರೊಂದು ಪ್ರಭಾವನೆಗಾಗಿ, ಧರ್ಮ ಪ್ರಭಾವನೆಗಾಗಿ, ಕ್ಷೇತ್ರ ಉಳಿಸ್ಲಿಕ್ಕಾಗಿ ಎಷ್ಟೋ ಜನ ತಮ್ಮ ಸಂಪತ್ತಿಯನ್ನೇ ಅವ್ರಿಗೆ ದಾನ ಕೊಟ್ಟಿರ್ತಾರೆ. ಅದು ಅವರ ಸಂಪತ್ತಿ, ಅದು ಭಗವಂತರ ಸಂಪತ್ತಿ, ಅದು ನಮ್ಮದಲ್ಲ, ಸಂಸಾರಕ್ಕೆ ಉಪಯೋಗಲ್ಲ. ಎಷ್ಟೋ ಜಮೀನು ಕೊಟ್ಟಿರ್ತಾರೆ, ಬಂಗಾರ ಬೆಳ್ಳಿ ಧನ ಸಂಪತ್ತಿಯನ್ನು ಮಂದಿರಕ್ಕೆ ಕ್ಷೇತ್ರ ಕೊಟ್ಟಿರ್ತಾರೆ. ಅದನ್ನು ನಾವು ಕಣ್ಣು ಮುಚ್ಚಿಕೊಂಡು ಪಾಪ ಮಾಡಿ ತಿಂದೀವಿ. ಅದು ಪಾಪ ಉದಯಕ್ಕೆ ಬಂದಾಗ ಕಷ್ಟ ಕೊಡೋದು. ಅದು ಇಲ್ಲಿ ಹೇಳ್ಯಾರ ನೋಡಿ, ನಿರ್ಮಲ್ಯ. ನಿರ್ಮಲ್ಯ ಪದಾರ್ಥವನ್ನು ತಿಂದಿರುವಿ. ಅದಕ್ಕಾಗಿ ಈ ಎಲ್ಲ ಕರ್ಮಗಳು ಸಂದರ್ಭ ನೋಡಿಕೊಂಡು ಈಗ ಉದಯಕ್ಕೆ ಬಂದಿದ್ದಾವೆ ಅಂತ ಹೇಳ್ತಾರೆ. ಅದಕ್ಕಾಗಿ ದುಃಖ ಆದಾಗ ಜಾಸ್ತಿ ಕುಗ್ಗಬಾರ್ದು ಅಂತ ಹೇಳ್ತಾರೆ. ಸುಖ ಬಂದಾಗ ಹಿಗ್ಗಬಾರ್ದು. ಅಜ್ಞಾನ ಇದ್ದಾಗ ಇದೆಲ್ಲ ಮಾಡಿದ್ದೀವಿ ನಾವು. ಈಗ ಎಷ್ಟೋ ಜನರದ್ದು ನೋಡ್ರಿ, ನಾ ಈ ಕಡೆ ಸರೌಂಡ್ಗಳಿಗೆ ಒಂದ್ಸರಿ ದರ್ಶನಕ್ಕೆ ಹೋಗಿದ್ದೆ, ಈ ಕಡೆ MP ಇಂದ ಬಂದ ನಂತರ. ಹಿಂಗೆ ಹೋಗುವಾಗ ಎಲ್ಲ ಸುರಗೂರು ಅವೆಲ್ಲ ಕಡದ್ರಹಳ್ಳಿ ಅವೆಲ್ಲ ಸಿಕ್ಕಿದ್ದು. ಅಲ್ಲಿ ಹೇಳ್ತಾರೆ ಮಹಾರಾಜರೇ, ನಮ್ಮ ಮಂದಿರದಲ್ಲಿ 20 ವರ್ಷದ ಹಿಂದೆ ಈ ಮಂದಿರಕ್ಕೆ 40 ಎಕರೆ ಜಮೀನಿತ್ತು. ಅವೆಲ್ಲ ಈಗ ಒಂದು ಅಂಥೇಳಿ 1 ಎಕರೆನೂ ಉಳಿದಿಲ್ಲ. ಪೂಜಾರಿಗಳಿಗೆ ಅರ್ಚಕರಿಗೆ ಕೊಡಲಿಕ್ಕೆ ನಾವು ಕೈಯಿಂದ ಹಾಕಿಕೊಡ್ತಾಯಿದ್ದೀವಿ. ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ, ಆ ಪೂಜಾರಿಗಳು ಅವರೆಲ್ಲ ಕೂಡಿ ತಮ್ಮ ಅಕ್ಕ ತಂಗಿ ಅವ್ರ ಚಾಚಾ ದೊಡ್ಡಪ್ಪ ಅವ್ರ ಹೆಸರು ಮಾಡಿಕೊಂಡು ಈಗೆಲ್ಲ ಊರು ಬಿಟ್ಟು ಹೊರಗೆ ಹೋಗಿದ್ದಾರೆ. ಸಿಟಿಯಲ್ಲಿ ಯಾರೆಲ್ಲ ಪೂಜೆ ಮಾಡೋರು ಬೇರೆ ತಂದಿಟ್ಟು ಬಾಡಿಗೆಲಿಟ್ಟು ಕೊಡ್ತಾಯಿದ್ದೀನಿ ಕೈಯಿಂದ ಅಂತ. 50 ಎಕರೆ ಜಮೀನು ಕಡದ್ರಹಳ್ಳಿ, ಹಾಸನ ಇಲ್ಲೆಲ್ಲ ನೋಡಬೇಕು. ಎಷ್ಟೋ ಹಳ್ಳಿಗಳಲ್ಲಿ ಹಿಂಗಾಗಿದೆ. ಯಾರ್ಯಾರೋ ಹೊಡ್ಕೊಂತಿಂದ್ರು ದೇವ್ರದ್ದನ್ನು. ಅದು ಎಲ್ಲಿ ಹೋಗೋದು, ಮುಂದಿನ ಜನ ಮೇಲೆ ದುಃಖ ಕೊಡೋಕ್ಕೆ ಬರ್ತದೆ. ಉದಯಕ್ಕೆ ಬಂದಿವೆ.
ಇನ್ನು ಈ ಕರ್ಮದ ಉದಯ ಪ್ರಸಂಗದಲ್ಲಿ ದುಃಖ ಭಾವದಿಂದ ಬಂದ ಕಷ್ಟವನ್ನು ಭೋಗಿಸಿದರೆ ಹೊಸ ಹೊಸ ಪಾಪಗಳ ಬಂಧವು ಮತ್ತೆ ಆಗುವುದು. ಆ ದುಃಖ ಮಾಡಿವಿ, ಆ ಪಾಪ ಮಾಡ್ಕೊಂಡಿವಿ, ಮತ್ತು ಅದನ್ನು ದುಃಖದಿಂದ ಅನುಭವ ಮಾಡ್ತಾ ಇದ್ದೀವಿ ಅಂದರೆ ಆರ್ತರೌದ್ರವನ್ನು ಮಾಡ್ತಾ ಇದ್ರೆ ಮತ್ತೆ ಪಾಪ ಬಂದಾಗುತ್ತೆ. ಈ ಥರ ನಾವು ವಿಚಾರ ಮಾಡಿ ಆ ರೌದ್ರದಿಂದ ಏನು ಮಾಡಬೇಕು ಅಂತ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ಈಗ ನೀನು ಬಹಳಷ್ಟು ದುಃಖ ಮಾಡಿದರೆ ಕರ್ಮವೂ ಬಿಡುವುದಿಲ್ಲ. ಮತ್ತೆ ನಾವು ದುಃಖ ಮಾಡೋದು ನಮ್ಮ ಕರ್ಮ ಮತ್ತೆ ಬಿಡಂಗಿಲ್ಲ. ಹೇಳ್ತಾರೆ ಸುಧಾಸಾಗರ್ ಮಹಾರಾಜರು ಪ್ರವಚನದಲ್ಲಿ, ಮಂದಿರದ ಪೌತಿ ಬುಕ್ ಸಹಿತ ಮನೆಗೆ ಒಯ್ಯಬಾರ್ದಂತೆ. ಹಣ ಅಂತೂ ದೂರ, ಅಕಸ್ಮಾತ್ ನೀವು ಕೊಟ್ಟಂಥ ಹಣವನ್ನು ಯಾರು ತಮ್ಮ ಹಣದ ಜೊತೆ ಸೇರಿಸ್ಕೊಂಡ್ರು, ಮರ್ತು ಹೋಯ್ತು, ಎಷ್ಟು ಕೊಟ್ಟಿದ್ರು ಎಣಿಸ್ಕೊಂಡಿಲ್ಲ, ಅದು ಹಾಗೆ ಖರ್ಚಾಗಿ ಹೋಯ್ತು. ಅದು ಎಲ್ಲೋಯ್ತು? ನಿರ್ಮಲ್ಯ ಸಂಸಾರ ಖರ್ಚಾಯಿತು. ಅದು ಪಾಪ ಮುಂದೆ ಬಂಧನ ಆಗುತ್ತೆ. ಅಥವಾ ಪೌತಿ ಬುಕ್ ತಗೊಂಡು ಮನೆಗಿಟ್ರಿ, ಮರ್ತು ಹೋಯ್ತು, ಅಥವಾ ಅದು ಕಳೆದೇ ಹೋಗ್ಬಿಡ್ತು, ಅವ್ರಿಗೆ ಏನು ಲೆಕ್ಕಾಚಾರ ಸಿಕ್ಕಿಲ್ಲ, ಅದು ನಿರ್ಮಲ್ಯ ಆಗ್ತಂತೆ. ಮನೆಯಲ್ಲಿ ಮಂದಿರದಾಗೆ ಗಾಡಿ ಇಡ್ಬೇಕಂತವ್ರು ಯಾವಾಗ ಬೇಕಾ ತಕೊಂಡು ಮಾಡೋದು. ಈ ಥರ ಹೇಳ್ತಾರೆ. ಅದಕ್ಕಾಗಿ ಹೇಳ್ತಾರೆ, ಮಜ್ಗಾವ್ನಲ್ಲಿ ಊರಲ್ಲಿ ಭಾಳ ವಿಶೇಷ ಐತಿ. ಕಮಿಟಿಯವರು ಈಗ ಎಲ್ಲಿ ಹೋಗಬೇಕು ಅಂದರೆ ಮಹಾರಾಜರ ಕಡೆ ಹೋಗಬೇಕು, ಅವಾಗೆಲ್ಲ MP ಎಲ್ಲ ಹೋಗ್ತಾರೆ, ಮೂರ್ತಿ ಗೀರ್ತಿ ತರಕ್ಕೆ ಹೋಗೋದಾದ್ರೂ ಕೂಡ ಕಮಿಟಿದು ಒಂದು ರೊಕ್ಕ ಹಾಕ್ಬೋದಂತ ಅವ್ರ ನಿಯಮ ಐತಂದ್ರೆ. ಕಮಿಟಿಯವರಿಗೆ ಕೈಯಿಂದನೇ ಹಾಕ್ಕೊಂಡು ಹೋಗೋದು. ಎಷ್ಟು ಖರ್ಚಾಗಲಿ ನಮ್ಗೆ ದಾನ ಆಗುತ್ತೆ ಅದ್ರಾಗ. ಕೈಯಿಂದನೇ ಹಾಕ್ಕೊಂಡು ಹೋಗಿ ಏನು ತರಬೇಕು ಮಂದಿರದ ಸಾಮಾನು ಮಹಾರಾಜರು ಕರ್ಕೊಂಬರೋದಾದ್ರೂ ಕೂಡ ಕೈಯಿಂದನೇ ಹಾಕೋದು, ನಿರ್ಮಲ್ಯ ಖರ್ಚು ಮಾಡೋದಿಲ್ಲ. ಇದು ನಿಯಮ ತೊಗೊಂಡೇವರೆಲ್ಲ ಕಮಿಟಿಯವರು. ಯಾರು ಕಮಿಟಿ ಹಿಂಗೆ ನಿಯಮ ಐತೆ ಅವ್ರು ಮಾತ್ರ ಕಮಿಟಿ ಸೇರಿಸ್ಕೊಳ್ಳೋದು. ಹಿಂಗೈತೆ ನಮಗೆ ಭಾಳ ಚಲೋ ಅನ್ನಿಸ್ತದೆ. ಅದೇ ಎಲ್ಲರಿಗೂ ಹಂಗೆ ಆಗಬೇಕು. ಪಾಪದ ಬೆಲೆ ಅಂಜಿಕೆ ಇದ್ದರೆ ನಾವು ಕೂಡ ಹಂಗೆ ಮಾಡೋಕ್ಕೆ ಬರ್ತತೆ. ಬಿಡುವುದೆಂದು ತಿಳಿದಿವಿ, ಅದಂತೂ ಹೆಚ್ಚಾಗಿ ದುಃಖವನ್ನು ಕೊಟ್ಟಿತು. ನಾವು ಏನು ಮಾಡ್ತೀವಿ, ಈ ಕಷ್ಟ ಆದ ಹೋಯ್ತು, ಕರ್ಮ ಕಳೆದು ಹೋಯ್ತು ಅಂತ ಹೇಳ್ತಾರೆ. ಇಲ್ಲ, ನಾವು ಜಾಸ್ತಿ ಕಷ್ಟದಲ್ಲಿ ದುಃಖಿ ಆದರೆ ಮತ್ತು ಕರ್ಮ ಕಟ್ಟಿ ಮತ್ತಿಷ್ಟು ಜಾಸ್ತಿ ದುಃಖ ಕೊಡ್ತಾ ಹೋಗ್ತದೆ. ನಿನ್ನ ಬುದ್ಧಿಯನ್ನು ಭ್ರಷ್ಟಗೊಳಿಸಿತು ಅಲ್ಲದೆ ಅದು ನಿನ್ನ ಅಂತಃಕರಣದಲ್ಲಿ ಎಳ್ಳಷ್ಟು ಧರ್ಮವನ್ನು ನಿಲ್ಲ ಕೊಡುವುದಿಲ್ಲ. ಆರ್ತದೌದ್ರಿ ಏನೈತಿ, ಇದು ಎಳ್ಳಷ್ಟು ಧರ್ಮ ನಿಲ್ಲ ಕೊಡಲ್ಲ ಅಂತ ನಿಮ್ಮ ಅಂತಃಕರಣದಲ್ಲಿ ಎಲ್ಲ ಹಾಳು ಮಾಡಿಬಿಡ್ತೈತಿ. ಹಾಗೆ ಹಾಲಿನಲ್ಲಿ ಸ್ವಲ್ಪ ವಿಷ ಬಿತ್ತು ಅಂದರೆ ಹಾಲೆಲ್ಲ ಕೆಟ್ಟೋಗುತ್ತೆ, ಒಡೆದೋಗುತ್ತೆ. ಅದೇ ಥರ ನಮ್ಮ ಆತ್ಮರೂಪಿ ಹಾಲಿನಲ್ಲಿ ಆರ್ತದೌದ್ಯಾನ ರೂಪಿ ವಿಷ ಬಿತ್ತು ಧರ್ಮ ಎಲ್ಲ ಕೆಡಿಸ್ಬಿಡ್ತದೆ. ಹೇಳ್ತಾರೆ ಇದ್ರಾಗೆ 7ನೇ ಗುಣಸ್ಥಾನ ತನಕ ಆರ್ತಧ್ಯಾನ ಐತಿ. ಅದು ಸಾವಕರಿಗಿರಲ್ಲ. 7ನೇ ಗುಣಸ್ಥಾನ ತನಕ ನಿಧಾನ ಬಂದು ಆರ್ತಧ್ಯಾನ ಒಂದು ಐತಂದ್ರೆ ಬಾಕಿ ಆಗಂಗಿಲ್ಲ. ಆರ್ತಧ್ಯಾನ ನಿಧಾನ ಬಂದು ಒಂದು ಐತಿ. ರೌದ್ರ ಧ್ಯಾನ ಇಲ್ಲ, ಆರ್ತಧ್ಯಾನ. ಯಾವ ಆರ್ತಧ್ಯಾನ ಯಾವ್ಯಾವ? ಹಿಂಸಾನಂದ್, ವಿಷಾನಂದ್, ಶೌರ್ಯಾನಂದ್, ಪರಿಗ್ರಹ. ಇವು ಆರ್ತಧ್ಯಾನ. ರೌದ್ರ ಧ್ಯಾನ, ಆರ್ತಧ್ಯಾನ. ಇಷ್ಟ ಯೋಗ, ಅನಿಷ್ಟ ಸಂಯೋಗ, ಪೀಡಾ ಚಿಂತ, ನಿಧಾನ. ನಿಧಾನ ಬಂದೇನೈತಿ. ಇದು 7ನೇ ಗುಣಸ್ಥಾನ ತನಕನೂ ಐತಂತೆ. ಯಾಕೆ? ಅವಾಗ ಅಜ್ಞಾನ ಬಂದಾಗ ನಾನು ಹಿಂಗಾಗಬೇಕು ಅಂಥೇಳಿ ವಿಚಾರ ಬಂದು ನೋಡಿ, ಮಹಾವೀರ ಭಗವಂತರ ಹಿಂದಿನ ಜನ್ಮದಲ್ಲಿ ಉದಾಹರಣೆ ಬರ್ತದೆ. ತ್ರಿಪುಷ್ಟ ನಾರಾಯಣ ಆಗೋಕ್ಕಿಂತ ಮುಂಚೆ ಮುನಿಯಾಗಿದ್ದವರು. ಮುನಿಯಾಗಿ ತನ್ನ ತಮ್ಮ ಅವನಿಗೆ ಕಷ್ಟ ಏನೋ ಒಂದು ದುರ್ವಚನ ಹೇಳಿದ ನಂತರ ಮುನಿಯಾಗಿದ್ದಾಗಲೂ ಕೂಡ ಅವರು, ನಾ ತ್ಯಾಗ ತಪಸ್ಸೆ ಮಾಡಿದಂಥ ಫಲ ನಿನ್ನ ಮುಂದಿನ ಜನ ನಿನ್ನ ಸತ್ಯನಾಶ ಮಾಡ್ತಂತ ಹೇಳಿ ಏನು ಮಾಡ್ಕೊಂಡು ಹೋದ್ರು, ನಿಧಾನ ಬಂದು ಮಾಡ್ಕೊಂಡು ಹೋಗಿ ಸ್ವರ್ಗದೋಗಿ ಹುಟ್ಟಿ ಆಮೇಲೆ ಬಂದು ತ್ರಿಪುಷ್ಟ ನಾರಾಯಣ ಹುಟ್ಟಿ ಆ ಜನ್ಮದಲ್ಲಿ ಮೂರನೇ ಜನ್ಮದ ಹಿಂದಿನ ಸೇಡನ್ನು ಅವಾಗ ತೀರಿಸ್ಕೊಂಡ್ರು. ಅವ್ರನ್ನ ಕೊಂದರು, ತಾವು ಸಹಿತ 7ನೇ ನರಕಕ್ಕೆ ಹೋದ್ರು.
ನಿಧಾನ ಬಂದಾಗತ್ತೆ. ಒಬ್ರಿಗೆ ಈರ್ಷ್ಯೆ ಇಟ್ಕೊಂಡಿರ್ತೀವಲ್ಲ, ಈ ಜನ್ಮೆಲ್ಲ ಮುಂದಿನ ಜನ್ಮ ತಿಂತೀವಿ, ನಿಮ್ಮನ್ನು ಬಿಡಂಗಿಲ್ಲ. ಉದಾಹರಣೆ ಸುಕುಮಾರ ಸ್ವಾಮಿದು ಹಂಗಾಗಿ. ಅದಕ್ಕೆ ನಿಧಾನ ಬಂದಂತಕ್ಕಂಥದ್ದು ಭಾಳ ಕೆಟ್ಟಿದೆ. ಎಳ್ಳಷ್ಟು ಧರ್ಮ ಆಗೋ ಕೊಡಂಗಿಲ್ಲ. ಅದಲ್ಲದೆ ಈ ಎಲ್ಲ ಕ್ರಿಯೆಗಳಿಂದ ನಿನ್ನ ಪಾಪದ ಬಂಧವು ಹೆಚ್ಚು ದೃಢವಾದಿತು. ಅದಕ್ಕಾಗಿ ದುಃಖ ಮಾಡಬೇಡ ಅಂತ ಹೇಳ್ತಾರೆ. ಅಂತಲೇ ಈಗ ನೀನು ಧೈರ್ಯವನ್ನು ಧಾರಣ ಮಾಡಿ. ರೋಗ ಆಗಿರುತ್ತೆ ಕೆಲವು, ಎಷ್ಟು ಜನ ನೋಡ್ಬೇಕು ಹಾಸ್ಪಿಟಲಲ್ಲಿ ಹೋಗಿ ನೋಡ್ರೆ ನರಕ, ಬೇರೆ ಕಡೆ ಹೋಗೋದು ಬೇಡ, ನರಕಕ್ಕೆ ಅಲ್ಲಿ ನೋಡ್ಬೇಕು ಹೆಂಗೆ ನರಳ್ತಾ ಇರ್ತಾರೆ ಅವರು. ಕೆಲವರಿಗಂತೂ ಯಾರು ನೋಡೋರೇ ಇರೋಲ್ಲ, ತಂದು ಹಾಕಿ ಹೋಗ್ಬಿಡ್ತಾರೋ, ಹಿಂಗಿರ್ತದೆ. ಅದೆಲ್ಲ ಆತರು ಧ್ಯಾನ ಆಗ್ತದೆ. ನಾವೇ ಅಂತ ಇಟ್ಕೊಳ್ರಿ, ಎಲ್ಲರೂ ಒಂದು ಸ್ವಲ್ಪ ತಲೆ ನಿಮಿಷ ಕಡಿತು ಅಥವಾ ಯಾರೋ ಏನೋ ಹೇಳಿದ್ರು, ಎಷ್ಟು ಅರ್ಥಧ್ಯಾನ ಧರ್ಮ ಆಗುತ್ತೆ ಅವಾಗ? ಅದು ಸಮಾಧಾನ ಆಗೋ ತನಕ ಅದು ಅರ್ಥಧ್ಯಾನ ಆಗೋದೆ. ಅದಕ್ಕಾಗಿ ಯಾರಿಗೂ ಅರ್ಥಧ್ಯಾನ ಮಾಡಿಸಬಾರ್ದು, ನಾವು ಕೂಡ ಅರ್ಥಧ್ಯಾನದಿಂದ ಉಳ್ಕೋಬೇಕು. ಧಾರಣ ಮಾಡಿ ಪ್ರಾಪ್ತವಾದಂಥ ದುಃಖವನ್ನು ಸಮಭಾವದಿಂದ ಸಹನ ಮಾಡಿಕೊಳ್ಳಬೇಕು. ಈ ಪ್ರಕಾರ ಎಲ್ಲ ದಾನದಲ್ಲಿ ಯಾವ ದಾನ ಶ್ರೇಷ್ಠ ರೀ? ನೀವಂತ್ರಿ ಅನ್ನದಾನ, ಅದು ಎಲ್ಲ ಸಮಾಧಾನ ಶ್ರೇಷ್ಠ. ₹1 ಕೊಟ್ಟು ಸಮಾಧಾನ ಇಲ್ಲ ಅಂದ್ರೆ ಏನು ಪ್ರಯೋಜನ? ಈ ಪ್ರಕಾರದ ಸಹನ ಮಾಡಿದರೆ ಬೇಗನೆ ಪಾಪಕರ್ಮದ ನಾಶವಾಗುವುದು ಆದೀತು. ಅದಕ್ಕಾಗಿ ಮನಸ್ಸಿನಲ್ಲಿ ಈ ಪ್ರಕಾರದ ವಿಚಾರ ಮಾಡಬೇಕು. ಏನು ಮಾಡಬೇಕು? ಈಗ ನನಗೆ ಬಹಳ ಲಾಭವಾಯಿತು, ಕಷ್ಟ ಬಂತಲ್ಲ, ಸಹನ ಮಾಡ್ಕೊಳ್ತಾ ಇದ್ದೀನಿ, ಇದು ನನಗೆ ಬಹಳ ಲಾಭ ಆಯ್ತು, ಇದು ನಂದು ಲಾಭವಾಯಿತು. ಯಾಕೆಂದರೆ ಈಗಲೇ ಕರ್ಮವು ಉದಯಕ್ಕೆ ಬಂದು ತನ್ನ ಫಲವನ್ನು ಕೊಟ್ಟು ಇಲ್ಲದಂತಾಗಿ ಹೋಗುತ್ತಿದೆ. ಹೀಗೆ ಮಾಡೋದು ನಾ ಹೇಳೋದು ಸುಲಭ, ಕರೆ ಮಾಡೋದು ಕಷ್ಟ. ಕಷ್ಟ ಆದಾಗ ಏನೂ ಕಾಣಂಗಿಲ್ಲ, ಧರ್ಮ ಇಷ್ಟೆಲ್ಲ ಮಾಡಿ ನನಗೆ ಕಷ್ಟ ಆಯಿತು, ಈ ಧರ್ಮದಾಗ ಏನೈತಿ? ಧರ್ಮಕ್ಕೆ ದೋಷ ಹಚ್ತೀನಿ. ಮಹಾರಾಜರು ಇಷ್ಟು ಸೇವೆ ಮಾಡೀನಿ ನಾನು, ಇಷ್ಟು ಕಷ್ಟ, ಮಹಾರಾಜರ ಆಶೀರ್ವಾದನೇ ಕೊಟ್ಟಿಲ್ಲ ನಮಗೆ. ಮಹಾರಾಜರ ಮೇಲೆ ದೋಷ ಹಚ್ತಾರೆ, ಭಗವಂತರ ಮೇಲೆ. ಈ ಭಗವಂತ ಏನು ಮಾಡ್ದ ನನಗೆ? ಎಲ್ಲ ಅಜ್ಞಾನ ನೋಡ್ರಿ. ಅಜ್ಞಾನದಿಂದ ಏನು ಮಾಡ್ತೀವಿ? ಮತ್ತಿಷ್ಟು ಪಾಪ ಕಟ್ಕೊತೀವಿ, ಫಲವನ್ನು ಕೊಟ್ಟು ಇಲ್ಲದಂತ ಆಗ್ತಾಯಿದೆ ಅಂತ ಸಹನ ಮಾಡ್ಕೋಬೇಕಂತೆ. ನಾನು ಇಂಥ ಹೊತ್ತಿನಲ್ಲಿ ಜಿನ ಧರ್ಮವನ್ನು ಧಾರಣ ಮಾಡಿರುವೆ. ಕಷ್ಟ ಬಂದಾಗ ಯಾವ ಧರ್ಮ ಧಾರಣ ಮಾಡಬೇಕು? ಜಿನ ಧರ್ಮವನ್ನು ಧಾರಣ ಮಾಡಬೇಕು. ಜಿನ ಧರ್ಮ ಏನು ಹೇಳಿದ್ದಾರೆ? ಜಿನೇಂದ್ರ ಭಗವಂತರು ಏನು ಹೇಳಿದ್ದಾರೆ? ಸಂತಭಾವೋ ಸಾಮಯಿಕ. ಸಂತಾಭಾವನ ಅಡಲಿಕ್ಕೆ ಹೇಳಿದ್ದಾರೆ. ಎಷ್ಟು ಕಷ್ಟ ಬಂದರೂ ಕೂಡ ಅದನ್ನು ಸಂತಾಭಾವ ಇಟ್ಕೊಂಡ್ರೆ ಕಲ್ಲು ಸಹಿತ ಕರಗ್ತದಂತೆ. ಸಂತಾಭಾವ ಬೇಕಂತೆ ಎಲ್ಲದರಲ್ಲೂ. ಯಾವುದ್ರಲ್ಲಿ ಬೇಕು? ಈಗ ಪುಣ್ಯದ ಉದಯದಿಂದ ಹಣ ಸಂಪತ್ತಿ ಬರ್ತೈತೆ ಅಂತ ಇಟ್ಕೊಳ್ರಿ, ಲಕ್ಷ್ಮಿ ಬರ್ತೈತೆ, ಅದರಲ್ಲೂ ಸಂತಾಭಾವ ಬೇಕು. ಹೋಗ್ತಾ ಇದೆ, ಎಲ್ಲ ಖರ್ಚಾಗಿ ಹೋಗ್ತಾ ಇದೆ, ಅದರಲ್ಲೂ ಸಂತಾಭಾವ ಬೇಕು. ಹೋಗ್ಲಲ್ಲ, ಪರಿಗ್ರಹ ಕಮ್ಮಿ ಆಗ್ತೈತೆ, ಹೋಗಲಿ, ದೀಕ್ಷಾ ತಗೊಳ್ಳೋಂಥ ಭಾವನೆ ಮಾಡಬೇಕು. ಹೋಗ್ತಾ ಇತ್ತಂದ್ರೆ ನೋಡ್ರಿ, ಹಿಂದೆ ದೊಡ್ಡ ದೊಡ್ಡ ರಾಜರೆಲ್ಲ ಅವಸರ ಬಂತು ಅಂದ್ರೆ ದೀಕ್ಷಾ ತಗೊಂಡು ಮಹಾರಾಜರ ದರ್ಶನಕ್ಕೆ ಹೋದ್ರೆ ಕೆಲವರು ವಾಪಸ್ ಬಂದಿಲ್ಲ. ದೊಡ್ಡ ದೊಡ್ಡ ರಾಜರೆಲ್ಲ ಶುಲ್ಲ ಕೈಲಾಗ ಬ್ರಹ್ಮಚಾರಿ ಏನಿಲ್ಲ. ನಾವು ದೀಕ್ಷಾ ತಗೊಂಡಿವಲ್ಲ ತಾರಂಗದಾಗೆ, ವರ್ಧತ್ ರಾಜ ದರ್ಶನಕ್ಕಂತ ಹೋಗಿದ್ದ. 32 ಅಂದರೆ 37 ರಾಣಿ ಇದ್ರು ಅವನಿಗೆ. 37 ಜನ ರಾಣಿ ಇದ್ದು ದರ್ಶನಕ್ಕಂತ ಹೋದವ ಇಲ್ಲಿ ಗಿರ್ನಾರಕ್ಕೆ. ದರ್ಶನಕ್ಕಂತ ಹೋದವ ಬಂದಿಲ್ಲ, ದೀಕ್ಷೆನ ತಗೊಂಡು. ರಾಣಿಯರು ಈಗ ಬರ್ತಾರೆ, ಆಗ ಬರ್ತಾರೆ, ಕಾಯ್ತಾ ಇದ್ದಾರೆ ರಾಜ ಬರ್ತಾರಂತ. ಹಿಂಗೆ ಸುದ್ದಿ ಕೇಳದೆ ಆಯಿತು. ಯಾರ್ಯಾರು ಶೃಂಗಾರ ಮಾಡ್ಕೊಂತಿದ್ರು, ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಿದ್ರು ಅದನ್ನೆಲ್ಲೇ ಬಿಟ್ಟು ಹಂಗೆ ಹೋಗ್ಯಾರ ರಾಜನ ಸಂಭಾಳಿಸೋಕೆ, ಅವನ ಕರ್ಕೊಂಬರೋಕ್ಕೆ. ಅವ್ರು ದೀಕ್ಷೆ ತೊಗೊಂಡಾಯ್ತು, ಎಲ್ಲಿ ಬರೋರು ಅವು. ಕೆಲವರು ಅಲ್ಲೇ ವೈರಾಗ್ಯ ಬಂದು ಕೆಲವರು ರಾಣಿಯರು ದೀಕ್ಷೆ ತೊಗೊಂಡು ದೊಡ್ಡ ಸಂಘ ಆಗುತ್ತೆ ಮುನಿಗಳದ್ದು. ಅವ್ರ ಮಕ್ಕಳು, ಅವ್ರ ಪ್ರಜೆಗಳು ದೀಕ್ಷಾ ತೊಗೊಂಡ್ಬಿಡ್ತಾರೆ ಎಲ್ಲ. ರಾಜ ಒಂದೊಂದು ತಿಂಗಳು ಉಪವಾಸ ಮಾಡಿ ಕರ್ಮೆಲ್ಲ ನಾಶ ಮಾಡಿ ಅಲ್ಲಿಂದ ವರ್ಧತ್ತಾದಿ 3.25 ಕೋಟಿ ಮುನಿಗಳು ಮೋಕ್ಷ ಹೋಗ್ತಾರೆ. ಎಲ್ಲಿಂದ?
ತಾರಂಗ 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 ಕ್ಷೇತ್ರ ನಮ್ಮ ದೀಕ್ಷಾ ಐತಲ್ಲೇ ತಾರಂಗ ಕ್ಷೇತ್ರದಿಂದ ಮೋಕ್ಷಕ್ಕೆ ಹೋಗ್ತಾರೆ. 3.5 ಕೋಟಿ ಅಟ್ಟಕೋಡಿ ನಿವಾರಣಗಯೋ ತಾರವರ ಕ್ಷೇತ್ರ ಅಂತ ಐತಿ, ತಾರವರ ಅಂತ ಐತಿ. ನಾನು ಇಂಥ ಹೊತ್ತಿನಲ್ಲಿ ಜಿನಧರ್ಮವನ್ನು ಧಾರಣ ಮಾಡಿರುವಿ. ಈ ಸಂದರ್ಭದಲ್ಲಿ ಕರ್ಮದ ಪ್ರಹಾರವನ್ನು ಅತಿಶಯ ಶಾಂತ ಭಾವದಿಂದ ನಾನು ಸಹನ ಮಾಡಿಕೊಳ್ಳುವೆ. ಅವುಗಳ ಋಣದಿಂದ ಮುಕ್ತನಾಗುವೆ. ಆ ಫಲ ಕೊಡ್ತಾ ಇದೆ, ಆ ಋಣ ತೀರಿಸ್ಕೊಂಡು ಹೋಗ್ಲಿದ್ರದ್ದು. ನಾ ಅದನ್ನು ಶಾಂತ ಭಾವದಿಂದ ಸಹನ ಮಾಡ್ಕೊಂತ ಹಿಂಗೆ ಮಾಡ್ಬೇಕಂತ. ಈಗಾಗಲೇ ಅಂದ್ರೆ ಕೂಡ ಅಂಥ ಸಮಯದಲ್ಲೂ ಕೂಡ ಸಹನ ಮಾಡ್ಕೊಂಡ್ರು ಮಾತ್ರ ಸಮಾಧಿ ಚಲೋ ಆಗೋದು, ಬಿಟ್ಟರೆ ಇಲ್ಲ ಅಂತ ಚಲೋ ಆಗಂಗಿಲ್ಲ. ಎಷ್ಟೋ ಸರಿ ಹಿಂಗೆ ಸತ್ತೀವಿ, ಇನ್ನು ಹಂಗೆ ಸಾಯೋದಿದ್ರೆ ಮತ್ತೇನು ಪ್ರಯೋಜನ? ಮನಸ್ಸು ಗೋವು ಸಿಕ್ಕಿ ಇದೇ ಕರ್ಮವು ಒಂದು ವೇಳೆ ಇನ್ನೊಂದು ಪ್ರಸಂಗದಲ್ಲಿ ಉದಯಕ್ಕೆ ಬಂದಿದರೆ ಅದರಿಂದ ಹೆಚ್ಚಿನ ಬಂಧವಾಗಿ ಅಸಂಖ್ಯಾತ ಜನ್ಮಗಳವರೆಗೆ ಇದರ ಸುತ್ತುವರಿಯೇ ಇರಬೇಕಾಗುತ್ತದೆ. ಅದಕ್ಕಾಗಿ ಈಗಲೇ ಸಹನ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಸಹನ ಮಾಡ್ಕೋಬೇಕಂತ. ಈ ಕರ್ಮ ಮತ್ತೆ ನಾ ಧ್ಯಾನ ಮಾಡಿ ದುಃಖಿ ಆಗ್ತಿದ್ರೆ ಮತ್ತೆ ಮುಂದಿನ ಅಸಂಖ್ಯಾತ ಭೌತ ತನಕ ನಮ್ಮ ಜೊತೆಗೆ ಇರೋದಿದು, ಮತ್ತು ದುಃಖ ಕೊಡುತ್ತದೆ. ಅದಕ್ಕಾಗಿ ಸಹನ ಮಾಡಿಕೊಂಡು ಈಗಲೇ ಅದು ಉದಯಕ್ಕೆ ಬಂದಾಗಲೇ ನಾವು ಆನಂದವನ್ನು ತಗೋಬೇಕು ಅಂತ ಹೇಳ್ತಾರಂತ. ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮಹಾರಾಜ್ ನೋಡ್ರಿ, ಅಂತಿಮ ಕಾಲದಲ್ಲಿ ಅವ್ರಿಗೂ ಬಿಟ್ಟಿಲ್ಲ, ಭಯಂಕರ ಶರೀರ ಹೆಂಗಾಗಿತ್ತು ಲಾಸ್ಟಿಗೆ ನೋಡ್ರಲ್ಲ, ಹೆಂಗೆ ದಪ್ಪ ಹೆಂಗಿದ್ರು ಆ ಶರೀರ ಹೆಂಗೆ ಆಗೋಯ್ತು ಲಾಸ್ಟಿಗೆ. ವ್ಯಾಧಿ ಬೆನ್ನದ್ರಿಂದ ತಾವು ಸಹಿತ ಅದನ್ನು ಎದುರಿಸಕ್ಕೆ ಹೋದ್ರು. ಯಾವ ಸಂಘಕ್ಕೆ ಯಾರಿ ಮುನಿಗಳಿಗೂ ಹೇಳಿಲ್ಲ, ಸಹನ ಮಾಡ್ಕೊಂತ ತಾವೇ ತ್ಯಾಗ ಮಾಡಿದ್ರು. ಎಷ್ಟೋ ದಿವಸದಿಂದ ಅವರು ತ್ಯಾಗ ತಪಸ್ಸೆ ನಡೆದಿತ್ತು. ಸಲ್ಲೇಖನ ಯಾವಾಗಿನ ನಡೆದಿತ್ತು ಯಾರಿಗೂ ಗೊತ್ತೇ ಇಲ್ಲ. ಅಂತಿಮ ಲಾಸ್ಟ್ನಲ್ಲಿ ಎಲ್ಲ ಲಾಸ್ಟಿಗೆ ಬಿಡ್ತಾ ಬಂದರು. ಅವಾಗ ಆಚರಿಸಿ ಹಿಂಗೆ ಯಾಕೆ ಮಾಡ್ತೀರಿ ಅದು ಹಂಗೆ ಐತಿ, ಹಿಂಗೆ ಮಾಡ್ಬೇಕು ನೀವು ಅಂತ ಹೇಳಿದ್ರು. ಸಲ್ಲೇಖನ ಗೊತ್ತೈತಂತೆ. ಯಾವ ಗೊತ್ತಾಯ್ತು ಗೊತ್ತಾ? ಚಂದ್ರಪ್ರಭು ಸಾಗರಕ್ಕೆ ಹೇಳಿದ್ರಂತೆ, ಅವ್ರ ಉಪವಾಸ ಇತ್ತಂತೆ. ಆಚಾರ್ಸಿಗೆ ಆರಾಮಿರಲಿಲ್ಲ ಆಯಿತು, ನಾನು ಇಲ್ಲೇ ನಿಮ್ಮ ಹತ್ರನ ಇಲ್ಲೇ ಇರ್ತೀನಿ ಅಂದರೆ ಆಚಾರ್ಸಿ ಅಂದ್ರಂತೆ, ಶಪಕರ ಹತ್ರ ಇರೋದು ಭಾಳ ಶಕ್ತಿ ಬೇಕು, ಉಪವಾಸಧಾರಿಗಳಿಗೆ ಆಗಂಗಿಲ್ಲ. ಶಪಕ ಅಂದರೆ ಸಮಾಜ ಮರಣ ಮಾಡ್ಕೊಂತ ಇರೋರು, ಸಲ್ಲೇಖನ ತಗೊಂಡವ್ರಿಗೆ. ಅವಾಗ ಗೊತ್ತಾಯ್ತು ಸಲ್ಲೇಖನ ನಡೀತಿದ್ದಂತೆ. ಉಪವಾಸ ಮಾಡಿದ್ರೆ ನಡೆಯಂಗಿಲ್ಲ, ಅವ್ರಿಗೆ ಬೆನ್ನತ್ತವು ಬುದ್ಧ ಪಿಸಾಸಿ ಅಂತವು. ಅನಿಷ್ಟ ಸಂಯೋಗವು ನನಗೆ ಹೀಗೆ ದುಃಖದಾಯಕವಾಗಿರುವುದು, ಹಾಗೆಯೇ ಅನ್ಯ ಜೀವಿಗಳಿಗೂ ದುಃಖದಾಯಕವಾಗಿರುತ್ತದೆ. ನನಗೆ ಹೆಂಗೆ ಅನಿಷ್ಟ ಸಂಯೋಗ ದುಃಖ ಐತಿ, ಅದೇ ಥರ ಬೇರೆ ಜೀವಿಗೂ ಕೂಡ ಅನಿಷ್ಟ ಸಂಯೋಗ ಆಯಿತು, ಅನಿಷ್ಟ ವಸ್ತು ಅವ್ರ ಹತ್ರ ಬಂತು, ಅವಕ್ಕೂ ದುಃಖ ಆಗುತ್ತೆ. ನನ್ನ ಹತ್ರ ಬಂದ ಮತ್ತೊಬ್ಬರಿಗೆ ನಾ ಕಳಿಸ್ಕೊಟ್ಟೆ ಅಂದರೆ ಅವ್ರಿಗೆ ದುಃಖ ಆಗೋದಲ್ಲ. ಅದಕ್ಕಾಗಿ ಅನಿಷ್ಟ ಸಂಯೋಗ ಅಂತಕ್ಕಂಥ ಏನು ವಿಚಾರ ಐತಿ ಇದು ಬಂದಿದೆ ಅಂತಂದ್ರೆ ಸಹನ ಮಾಡ್ಕೋಬೇಕು ನಾನೇ ಅಂತಲೇ ನಾನು ಇಂದಿನಿಂದಲೂ ಯಾವ ಪ್ರಕಾರದ ಅನ್ಯ ಜೀವಿಗಳಿಗೂ ಅಯೋಗ್ಯವಾದಂಥ ಪದಾರ್ಥವನ್ನು ವಚನಗಳನ್ನು ಆಡಿಯೂ ಎಚ್ಚರಿಕೆಯಿಂದ ನಾನು ಶರೀರದ ಚಟುವಟಿಕೆಗಳನ್ನು ನಡೆಸಿಯೂ ಎಚ್ಚರ ಇದ್ದು ಕೂಡ ನಾನು ಆ ಶರೀರದಿಂದ ಬೇರೆಯವರಿಗೆ ಮನಸ್ಸು ನೋಯಿಸುವಂಥ ವಚನದಿಂದ ಶರೀರದಿಂದ ನಾನು ನಡೆದಿರಬಹುದು, ಬೇರೆಯವರಿಗೆ ಅನಿಷ್ಟ ಸಂಯೋಗವನ್ನು ಮಾಡಿಕೊಟ್ಟಿರಬಹುದು, ದುಃಖವನ್ನು ಉಂಟು ಮಾಡಿಯೂ ಮಾಡುವಂತೆ ವರ್ತಿಸಲಿಕ್ಕಿಲ್ಲ. ಆದರೆ ಅಲ್ಲದೆ ಅವುಗಳಿಗೆ ದುಃಖ ಉಂಟಾಗಲೆಂಬ ಆಚಾರವನ್ನು
ಕೂಡ ಮಾಡುವುದಿಲ್ಲ. ಹಿಂಗೆ ವಿಚಾರ ಮಾಡಬೇಕಂತೆ. ಬೇರೆ ಜೀವಿಗಳಿಗೆ ನನ್ನ ವಚನದಿಂದನೂ ಕೂಡ ದುಃಖ ಆಗಬಾರ್ದು, ನನ್ನ ಕ್ರಿಯೆಯಿಂದನೂ ದುಃಖ ಆಗಬಾರ್ದು, ಮತ್ತು ನನ್ನ ಯಾವುದೇ ಕ್ರಿಯೆಯಿಂದನೂ ಕೂಡ ವಿಚಾರಗಳಿಂದನೂ ಕೂಡ ಬೇರೆ ಜೀವಿಗಳಿಗೆ ದುಃಖ ಆಗಬಾರ್ದು ಅಂತ ಅನ್ನೋ ವಿಷಯವನ್ನು, ಅನಿಷ್ಟ ಸಂಯೋಗ ಆಗಬಾರ್ದು ಮತ್ತೊಂದು ಜೀವಿಗೆ, ಆ ಒಂದು ವಿಷಯವನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಈಗ ನನಗೆ ಪ್ರಾಪ್ತವಾಗಿರುವ ಅನಿಷ್ಟ ಸಂಯೋಗಕ್ಕಿಂತಲೂ ಅನೇಕ ಪಟ್ಟು ಹೆಚ್ಚು ದುಃಖವನ್ನು ಕೊಡುವ ನರಕ, ತಿರ್ಯಂಚಾದಿ ಪರ್ಯಾಯಗಳು ಹಲವು ಸಲ ಪ್ರಾಪ್ತವಾಗುತ್ತವೆ. ಈಗೇನು ನಮಗೆ ಅನಿಷ್ಟ ಸಂಯೋಗಕ್ಕೆ ದುಃಖ ಆಗ್ತಿದೆ, ಈ ಥರ ಅನೇಕ ಸರಿ ನಮಗೆ ನರಕ, ತಿರ್ಯಂಚ ಇತ್ಯಾದಿ ಗತಿ ಸಿಕ್ಕಿ, ಅನಿಷ್ಟ ಸಂಯೋಗ ಸಿಕ್ಕಿ ಎಷ್ಟೋ ದುಃಖ ಅನುಭವ ಮಾಡಿವೆ ನೀವು. ಮತ್ತು ಈಗ ಸಹನ ಮಾಡ್ಕೊಂಡಿದ್ದಿಲ್ಲ, ಮತ್ತು ಅಲ್ಲೇ ಹೋಗಬೇಕು ನರಕದಲ್ಲಿ, ಅಲ್ಲಿ ಸಹನ ಮಾಡ್ಕೋಬೇಕಾಗತ್ತೆ. ಅದಕ್ಕಾಗಿ ಈಗ ಬಂದದ್ದನ್ನು ನಾವು ಸಹನ ಮಾಡಿ ಕರ್ಮವನ್ನು ಕಳ್ಕೋಬೇಕು ಅನ್ನುವಂಥ ವಿಚಾರ ಮಾಡಬೇಕಂತೆ. ಈ ಮನಸ್ಸು ಮನುಷ್ಯ ಜನ್ಮದಲ್ಲಿಯೂ ಕೂಡ ಇದಕ್ಕಿಂತ ಹೆಚ್ಚಿನ ದುಃಖಗಳು ಸಹ ಹೇಗೆ ಪ್ರಾಪ್ತವಾಗಿವೆ ನೋಡ್ರಿ. ಹಿಂದೆಲ್ಲ ನಾವು ಎಷ್ಟೋ ಜನ್ಮಗಳಲ್ಲಿ ಎಷ್ಟೋ ಜೀವಿಗಳಾಗಿ ಹುಟ್ಟಿ ಮನಸ್ಸನ್ನು ಕೆಡಿಸ್ಕೊಂಡು ದುಃಖಿಯಾಗಿ ಮನುಷ್ಯ ಜನ್ಮದಲ್ಲೂ ಕೂಡ ಬಂದಿದೆ ಅಂತಂದರೆ ಇದನ್ನು ಸಹನ ಮಾಡುವಂಥ ಒಂದು ವಿಚಾರ ನಮಗೆ ಈಗಿರಬೇಕು. ಅನೇಕ ಪ್ರಕಾರದ ದುರ್ವಚನಗಳನ್ನು ಸಹನ ಮಾಡಿರುವೆ, ಅನೇಕ ಪ್ರಕಾರದ ಪೆಟ್ಟುಗಳನ್ನು ತಿಂದು ದಿನಾಲೂ ದುಃಖ ಭೋಗಿಸಿರುವೆ. ಹಲವು ಜನ್ಮಗಳಲ್ಲಿ ಬಡತನದ ದುಃಖವನ್ನು ಅನುಭವಿಸಿರುವೆ. ನರಕಕ್ಕೆ ಹೋದ ನಂತರ ಯಾರು ಕತ್ತಿ ಕೊಡಲಿ ಏನು ಬೇಕಾದ್ರೂ ಹೊಡಿತಾರೆ, ಅದೆಲ್ಲ ಸಹನ ಮಾಡ್ಕೊಂಡಿವಿ. ತೆರಿಯಂಚು ಮೊಸು ಆಗಿದ್ದರೆ ಮೋದರಕ್ಕೆ ಹಗ್ಗ ಹಾಕಿ ಕಟ್ಟಿರ್ತಾರೆ, ಅದು ಏನು ಕಷ್ಟ ಆಯಿತು ಅದನ್ನೆಲ್ಲ ಸಹನ ಮಾಡ್ಕೋಬೇಕು. ಹೊಡಿತಾರೆ, ಬಡಿತಾರೆ. ಮೊನ್ನೆ ಹೋಗ್ತಿದ್ದೀವಿ, ಒಂದು ಅದು ಬಿಟ್ಟಿರ್ತಲ್ಲ ಆ ಆಕಳ ಕಟ್ಟದ ಆಕಳಿಗೆ ಹೊಯ್ತಾಯಿತ್ತು. ಅದು ಏನು ಮಾಡೋದು ಪಾಪ, ಇದು ತಿಂದು ಉಂಡು ಕೊಬ್ಬಿದ್ದು ಅದು ಕಟ್ಟಿದ್ದಾರೆ, ಅದನ್ನು ಮೇವು ತಿಂದು ಮತ್ತೆ ಇದಕ್ಕೆ ಹಾಯ್ತಿತ್ತು. ಹಿಂಗೆ ಎಷ್ಟೋ ಸರಿ ದುಃಖ ಅನುಭವ ಮಾಡ್ಕೊಂಡು ನಾವು ಅದು ನೋಡಿ ನಮಗೆ ಅರ್ಥ ಆಯಿತು, ಈ ಥರ ದುಃಖ ಇರೋದ್ರಿಂದನೇ ಈ ಥರ ಆಗ್ತಾಯಿದೆ. ನಾವು ಸರಿ ಎಷ್ಟೋ ಮಾಡಿ ಬಂದೀವಿ ಹಿಂದೆ. ಭಾರ ಹಾಗೂ ಧರ್ಮ ಸ್ಥಾನಗಳಲ್ಲಿ ಹೊಡೆತಗಳನ್ನು ತಿಂದಿರುವೆ ನೋಡ್ರಿ. ಭಾರ ಮತ್ತು ಮರ್ಮ ಸ್ಥಾನಗಳಲ್ಲಿ ಹೊಡೆತ ಬಡಿತ ಸಹಿತ ತಿಂದೀವಿ ನಾವು. ಮರ್ಮ ಸ್ಥಾನ ಕೆಲವು ಸ್ಥಾನ ಇರ್ತವೆ, 22 ಕಡೆ ಇದೆ ಒಂದು ಶರೀರದ ಮರ್ಮ ಸ್ಥಾನ. ಆ ಸ್ಥಾನಕ್ಕೆ ಬಿತ್ತು ಅಂದರೆ ಸಾಯ್ತಾವೆ ಜೀವ, ಪೆಟ್ಟೆಲ್ಲ. ಕೆಲವು ಮಕ್ಕಳಿಗೆ ನೋಡ್ರಿ ಇಲ್ಲಿ ಮೆದು ಇರ್ತದೆ, ಅಂಥ ಮರ್ಮ ಸ್ಥಾನ 22 ಕಡೆ ಇದೆ ಅಂತ ಮನುಷ್ಯರಿಗೆ. ಆ ಮರ್ಮ ಸ್ಥಾನದಲ್ಲಿ ಪೆಟ್ಟು ಬಿತ್ತು ಜೀವ ಉಳಿಯೋದೇ ಕಷ್ಟ, ಅಥವಾ ಏನಾದ್ರು ಆಗಿ ದುಃಖಿ ಆಗಿಬಿಡ್ತೈತಿ. ಅದಕ್ಕಾಗಿ ಹೊಡೆಯೋದು ಬಡಿಯೋದು ಕೂಡ ಜ್ಞಾನ ಬೇಕು, ಎಲ್ಲಿ ಹೊಡಿಬೇಕು, ನಾವು ಎಲ್ಲಿ ಹೊಡಿಬೇಕು. ಕೆಲವು ಮಕ್ಕಳನ್ನೇ ಕೊಂದುಬಿಡ್ತಾರೆ ಎಲ್ಲರೂ ಹೊಡೆದು. ಅಕಸ್ಮಾತಾಗಿ ಸಿಕ್ಕೊಂಡು ಹೊಡೆದ್ರು ಸ್ಕೂಲಲ್ಲೆಲ್ಲ ಕೇಸ್ ಆಗ್ತವೆ ನೋಡಿ. ಎಷ್ಟು ತಾಯಿ ಸಿಟ್ಕೊಂಡು ಎಲ್ಲರೂ ಬಡಿದ್ರು ಸತ್ತು ಹೋಗ್ತಾವೆ. ಯಾಕೆ? ಮರ್ಮ ಸ್ಥಾನದಲ್ಲಿ ಪೆಟ್ಕೊಂತತೆ. ಕೈಕಾಲು ಮೂಗುಗಳನ್ನು ಕತ್ತರಿಸುವುದರಿಂದಲೂ ನೋಡ್ರಿ, ಎಷ್ಟೋ ಸರಿ ಕೈ ಕಾಲು ಮೂಗುಗಳನ್ನೆಲ್ಲ ಕಟ್ ಮಾಡಿಬಿಡ್ತಾರೆ. ಹೆಂಗೆ ಕಟ್ ಮಾಡ್ತಾರೆ ನೋಡಿರಿ. ಎಮ್ಮೆ ಆಕಳು ಕಿವಿಯೆಲ್ಲ ಕಟ್ ಮಾಡ್ತಾರೆ ನೋಡ್ರಿ, ಡಿಸೈನ್ ಮಾಡ್ತಾರೆ. ಕಟ್ ಮಾಡಾಗ ಇನ್ನೂ ಆಗಲ್ಲ ಅವ್ಗೆ. ಮೂಗಿಗೆ ದಾರ ಹಾಕ್ತಾರೆ, ಬಾಲ ಕಟ್ ಮಾಡ್ತಾರೆ ನಾಯಿಗಳನ್ನು. ಇವೆಲ್ಲವೂ ಕೂಡ ಹಿಂದಿನ ಜನ ಎಷ್ಟೋ ಸರಿ ಮಾಡಿ ಬಂದೀವಿ. ನಮಗೆ ಈಗ ಒಂದು ಸ್ವಲ್ಪ ದುಃಖ ಆದಾಗ ನಾವು ಅದನ್ನು ಸಹನ ಮಾಡ್ಕೊಳ್ಳೋಕ್ಕಾಗುವತ್ತು, ಆ ಥರದ್ದು ಧ್ಯಾನ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಕಣ್ಣುಗಳನ್ನು ತೆಗೆಯುವುದರಿಂದಲೂ ಹಸಿವು, ನೀರಾಡಿಕೆ, ಚಳಿ, ಉಷ್ಣ ಬೇಸಿಗೆಯಲ್ಲಿ ಸಿಗುವುದರಿಂದಲೂ ಘೋರ ದುಃಖವನ್ನು ಭೋಗಿಸಿರುವೆ. ಅಲ್ಲದೆ ದುಷ್ಟ ಜೀವಿಗಳಿಗೆ ಆಹಾರವೂ ಆಗಿರುವೆ. ದುಷ್ಟ ಜೀವಿಗಳಿಗೆ ಬಲವಾನ್ ಪ್ರಾಣಿ, ಬಲ ಇಲ್ಲದಂಥ ಪ್ರಾಣಿಗಳನ್ನು ಕೊಂದು ತಿಂತದೆ ಜಂಗಲ್ ಕಾಡಿನಲ್ಲಿ. ನೋಡ್ಬೇಕು, ನೀವೇ ನೋಡ್ತೀರಿ ಟಿ ವಿ, ಮೊಬೈಲ್,
ಅವರಲ್ಲಿ ಏನೇನು ಬರ್ತೈತೆ ಯಾರೋ ಒಂದು ಚಾನಲ್ ಐತಲ್ಲ ಅದು ಜೆರೋಪ್, ಅದರಲ್ಲಿ ಸಣ್ಣ ಸಣ್ಣ ಪ್ರಾಣಿಗಳನ್ನು ದೊಡ್ಡ ಪ್ರಾಣಿಗಳು ತಿಂತಾ ಇರ್ತಾವೆ. ಹಾಗೆ ಓಡಾಡ್ತದೆ, ಹಾಗೆ ಕಿಡ್ಕೊಂಡು ತಿಂತಾ ಇರ್ತಾವೆ. ಇವೆಲ್ಲ ಹೆಂಗೆ ಕರ್ಮ ಅದು. ಎಷ್ಟೋ ಸರಿ ಸಹನ ಮಾಡ್ಕೊಂಡಿವಿ ನಾವು. ತಿರಿಯಂಚ ಪಶುವಲ್ಲಿ ಎಷ್ಟು ದುಃಖ ಐತೆ ಅಂತಕ್ಕಂಥದ್ದು ನಾವು ವಿಚಾರ ಮಾಡುವಂಥದ್ದಾಗಿದೆ. ಅಲ್ಲದೆ ದುಷ್ಟ ಜೀವಿಗಳಿಗೆ ಆಹಾರವೂ ಕೂಡ ಆಗಿದ್ದೇವೆ. ಈಗಲೇ ನೋಡ್ರಲ್ಲ, ಎಷ್ಟೋ ಜನ ತಿಳಿದು ಮನುಷ್ಯರು ಸಹಿತ ಸ್ವಲ್ಪ ಹೊರಗಡೆ, ಊರು ಹೊರಗಡೆ ಹೋಗಿ ನೋಡ್ರಿ, ಅಂಗಡಿಗಳಿರ್ತಾವೆ, ಕಡ್ದು ತಿಂತ ವ್ಯಾಪಾರ ಮಾಡ್ತಾ ಇರ್ತಾವೆ. ಒಂದಂತ ಮತ್ತೊಂದು ನಂಬರ್ ಬಂದಿರ್ತದೆ. ಒಬ್ಬನಿಗೆ ಒಂದು ಸ್ವಪ್ನ ಮೀತಂತೆ, ಅದು ಪೇಪರಲ್ಲಿ ಬಂದಿತ್ತು. ಯಾವುದ್ರಲ್ಲಿ ಸಂಸ್ಕಾರ ಅಂತ ಒಂದು ಪತ್ರಿಕೆ ಹೊಂಟದೆ ಇಂದೂರಿಂದ. ಅದರಲ್ಲಿ ಒಂದು ಕತೆ ಬರ್ತದೆ, ನಿಜವಾಗ ಆದದಂತೆ ಕತೆ. ಅದು ಒಬ್ಬನಿಗೆ ಸ್ವಪ್ನ ಬಿದ್ದಿತ್ತಂತೆ. ಏನು ಗೊತ್ತಾ, ಅವನು ಸತ್ತು ನರಕಕ್ಕೆ ಹೋಗಿದ್ದಾನೆ. ಅವ ಕಟ್ಕ ಇದ್ದ. ಅವ ಯಾರಿದ್ದ, ಮಾಂಸವನ್ನೇ ವ್ಯಾಪಾರ ಮಾಡಿ ಜೀವನ ನಡೆಸಿದ್ದ. ದಿನ ಎಷ್ಟೋ ಜೀವಿಗಳನ್ನು ಕೊಂದು ವ್ಯಾಪಾರ ಮಾಡ್ತಿದ್ದ ಮಾಂಸವನ್ನು. ಅವಾಗ ಬೆಳಗಿನ ಜಾವಕ್ಕೆ ಸ್ವಪ್ನ ಬಿದ್ದುಬಿಡ್ತು. ಸ್ವಪ್ನ ಬಿದ್ದ ನಂತರ ತಾನೇ ನರಕಕ್ಕೆ ಹೋಗಿದ್ದಾನೆ, ಬೇಡ ನಾ ಇನ್ನು ಮಾಡಲ್ಲ ಹಿಂಗೆ ಮಾಡ್ತಾನೆ ನಿದ್ರಗಣ್ಣಗೆ. ಅವಾಗ 4:15 ಗಂಟೆ ಆಯಿತು. ನನ್ನ ಹೆಂಡತಿ ಎಬ್ಬಿಸ್ತಾಳೆ ಅವನು. ಹಿಂಗ್ಯಾಕೆ ಮಾಡ್ತಾರೆ ಇವು, ಹುಚ್ಚತೈತೆ ಅವನು. ಇಲ್ಲ, ಅವ ಏನು ಅದೊಂದೇ, ನಾ ಬೇಡ, ನಾ ಇನ್ನು ಹೋಗಲ್ಲ, ನಾ ಬೇಡ ಅಂತ. ಇಲ್ಲ ಅಂತ ಅವಾಗ ಒಂದು ಕಪಾಲಿಗೆ ಕೊಡ್ತಾಳೆ. ಅದ್ರ ಎಚ್ಚರ ಆಗಂಗಿಲ್ಲ ಅವನಿಗೆ. ಅವ್ನು ಶಾಂತ ಮಲ್ಕೊಂಡಿರ್ತಾನೆ, ಸ್ವಪ್ನ ನೋಟ ಮಲ್ಕೊಂಡಿರ್ತಾನೆ. ಇವಳು ಹೋಗ್ತಾಳೆ. ಹೋದ ನಂತರ ಆಮೇಲೆ ಮತ್ತೆ ಬಡಬಡ್ಸಕಿಡ್ತಾನೆ. ನಾ ಇನ್ನು ಮಾಡಂಗಿಲ್ಲ. ಅವಾಗ ಬೆಳಗಾಗುತ್ತೆ. ಎಬ್ಬಿಸ್ತಾಳೆ. ಎಬ್ಬಿಸಿ, ಏನು ಹುಚ್ಚರಂಗ ಮಾಡ್ತಾರೆ, ಹೇಳಿ ಹೋಗ್ರಿ ಖರೀದಿ ಮಾಡ್ಕೊಬರ್ರಿ ಅಂತ. ಇಲ್ಲ, ಕೈ ಮುಗಿತೀನಿ ನಿಮಗೆ. ಯಾಕಂತ ಹೇಳ್ತಾರೆ, ನನಗೆ ಸ್ವಪ್ನ ಬಿತ್ತು ರಾತ್ರಿ. ಏನು, ನಾನು ಕುರಿಯಾಗಿ ಹುಟ್ಟಿದ್ದೆ. ಏನಾಯ್ತು ಮತ್ತೆ ಮುಂದೆ? ನಾನು ಕುರಿಯಾಗಿ ಹುಟ್ಟಿದ್ದೆ. ಒಬ್ಬರು ಮನೆಯಲ್ಲಿ ಬೆಳೀತಾ ಇದ್ದೆ. ಅವ್ರ ಮನೇಲಿರ್ತಕ್ಕಂಥ ಹುಡುಗರು ಭಾಳ ಮುದ್ದು ಮಾಡಿ ಸಾಕಿದ್ರೆ, ನನಗೆ ಹುಲ್ಲು ತಿನ್ನಿಸೋದು, ಆಟ ಆಡಿಸೋದು ಮಾಡ್ತಾಯಿದ್ರು. ಸ್ವಲ್ಪ ದೊಡ್ಡ ಆದ ನಂತರ ಅವ ಮಾಲೀಕ ಒಬ್ಬನಿಗೆ ಫೋನ್ ಹಚ್ಚಿದ. ಬಂದು ಖರೀದಿ ಆಯ್ತು, ನಂದು ಇಂತಿಷ್ಟು ಹಣಕ್ಕೆ ಖರೀದಿ ಆಯಿತು. ಒಂದು ದೊಡ್ಡ ಹಗ್ಗ ಹಾಕಿಕೊಟ್ಟ. ದರ ಎಳ್ಕೊಂಡು ನಾ ಹೋಗಲ್ಲ. ಆ ಹುಡುಗರನ್ನ ಹೆಂಗೆ ಬಿಟ್ಟು ಹೋಗೋದು? ಪರಿವಾರ ಇವನ್ನೆಲ್ಲ ನಂಬಿತನ ಹೆಂಗೆ ಬಿಟ್ಟು ಹೋಗೋದು? ಬೇ ಅಂತಿದ್ದೆ. ಆದರೂ ಜಬರ್ದಸ್ತಿ ಎಳ್ಕೊಂಡು ಹೋದ. ನನ್ನ ಎಳ್ಕೊಂಡು ಹೋಗಿ ತನ್ನ ಮನೆಗೆ ಕರ್ಕೊಂಡು ಹೋಗಿ ಆ ಕಸಾಯಿ ಆ ರೂಮ್ನ ತಗೊಂಡು ಕಟ್ಟದ. ನಾ ಹಿಂಗೆ ನೋಡಿದೆ, ಒಳಗೊಂದು ಕುರಿ ಸತ್ತು ಬಿದ್ದಿತ್ತು. ಅವ್ನು ಸ್ವಪ್ನದಾಗ ಸತ್ತು ಬಿದ್ದಿತ್ತು. ಅದನ್ನೆಲ್ಲ ಚರ್ಮ ಸುಲಿದು ನನ್ನ ಮತ್ತೆ ಎಳ್ಕೊಂಡು ಹೋಗಿ ನನ್ನ ಕಡ್ದುಬಿಟ್ಟ. ಈ ಥರ ಆಗಿ ನನ್ನ ಸ್ವಪ್ನದಾಗೆಲ್ಲ ನೋಡಿದೆ. ಮತ್ತು ನಾನು ಸತ್ತ ನಂತರ ಧರ್ಮರಾಜ ಯಮರಾಜ ಹತ್ರ ಕರ್ಕೊಂಡು ಹೋದ. ಯಮರಾಜ್ ಧರ್ಮ ಹತ್ರ ಕರ್ಕೊಂಡು ಹೋದ. ಧರ್ಮರಾಜನ ಕೇಳ್ದ, ಈ ಜೀವ ಭಾಳ ಜೀವನ ಕೊಲೆ ಮಾಡೈತೆ, ಭಾಳ ಹಿಂಸೆ ಮಾಡೈತೆ, ಎಲ್ಲಿ ಕಳಿಸ್ಕೊಡೋದು? ಧರ್ಮರಾಜ ಅಂದ, ಇನ್ನು ನರಕಕ್ಕೆ ಕಳಿಸ್ಕೊಡು. ಇದೆಲ್ಲ ಬರ್ದಿರೋದ್ರಾಗೆ. ನರಕಕ್ಕೆ ಕಳಿಸ್ಕೊಡು ಅಂತ ಇವನಿಗೆಲ್ಲ ಕಾಲು ಕೈ ನಡುಗೆ ಬಂದು, ಇಲ್ಲ ನಾ ಬೇಡ ಹಿಂಗೆ ಮಾಡೋದು ಬಿಟ್ಟರೆ ಮತ್ತೆ ಶಬ್ದನೇ ಇಲ್ಲ. ಹಾಗೆ ಆಮೇಲೆ ಆ ಜೀವ ನಾನು ಆದರೂ ನರಕಕ್ಕೆ ಕಳಿಸ್ಕೊಟ್ರು. ನರಕಕ್ಕೆ ಹೋಗಿ ಎಷ್ಟು ಯಾತನೆಯನ್ನು ಸಹನ ಮಾಡಿಕೊಂಡೆ. ಮತ್ತೆ ಬಂದು ನಾನು ಇಲ್ಲಿ ಕುರಿಯಾಗಿ ಹುಟ್ಟಿದೆ. ಮತ್ತೆ ಕಡಿದ್ರು. ಎಷ್ಟೋ ಸರಿ ನನ್ನನ್ನು ಹಿಂಸೆ ಮಾಡಿದ್ರು. ಅದಕ್ಕಾಗಿ ನಾ ಇಂಥ ಕೆಲಸ ಮಾಡೋಲ್ಲ, ಬೇಡ, ನಾನು ಕಳಿಸ್ಕೊಡ್ಬೇಡ್ರಿ ಅಂತ ನಿನಗೆ ಕನ್ಸಾಗ ನಾ ಹೇಳ್ತಾ ಇದ್ದೆ. ಅದಕ್ಕಾಗಿ ನಿನ್ನ ಕೈ ಮುಗಿದು ಹೇಳ್ತೀನಿ, ಇನ್ಮೇಲೆ ನಿನ್ನ ಏನಾದರೂ ಮಾಡಿ ನಿಮ್ಮ ಮಕ್ಕಳು ಮರಿ ನಿನ್ನೆಲ್ಲ ಹೊಟ್ಟೆ ಹೊರಿತೀನಿ, ಖರೆ ಹಿಂಸೆ ಮಾಡಂಗಿಲ್ಲ. ನಾ ಹಿಂಸಾ ಕಾರ್ಯ ಮಾಡಂಗಿಲ್ಲ ಅಂತ ಕಾರ್ಯ ಬಿಟ್ಟು ನಿಮ್ಮನ್ನ ಹೆಂಗಾದರೂ ಮಾಡಿ ಹೊಟ್ಟೆ ಹೊರಿತೀನಿ ಅಂಥೇಳಿ ಅವತ್ತೇ ಒಂದು ಸೈಕಲ್ ಖರೀದಿ ಮಾಡಿಕೊಂಡು ಬಜಾರ್ದಲ್ಲಿ ತರಕಾರಿ ಮಾಡಕ್ಕೆ ಹೋದಂತೆ. ತರಕಾರಿ ಮಾಡಕ್ಕೆ ಹಿಡಿದಂತೆ. ಅವಾಗ ಅವನು ಹಿಂಸಾ ಕಾರ್ಯ ಬಿಟ್ಟು ಹೋಯ್ತು, ಅವನಿಗೆ ಉನ್ನತಿ ಆಗಕ್ಕೆ ಹಿಡಿತು, ಅವನ ಜೀವನ ಸುಧಾರಣೆ ಆಯಿತು ಅಂತೇಳಿ ಪೇಪರ್ದಾಗ ಬಂದಿರೋದಿಗೆ. ಅದೇ ಥರ ಇರ್ತದೆ, ನಮ್ಮದು ಎಲ್ಲ ಇರ್ತದೆ. ಎಷ್ಟೋ ಸರಿ ಸ್ವಪ್ನ ಬಿದ್ದಿರ್ತಾವೆ.
ಎಷ್ಟೋ ಸರಿ ಅದನ್ನೆಲ್ಲ ನೋಡಿರ್ತೀವಿ. ನಿಮಗೆ ಇದು ಆಗಿರ್ತದೆ, ಯಾವುದು ಜಾತಿ ಸ್ಮರಣನೂ ಆಗಿರ್ತದೆ, ಅದೆಲ್ಲ ಮರ್ತು ಬಿಡ್ತೀವಿ ನಾವು. ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ, ಏನು ಪಾಪ ಮಾಡಿದ್ದೀವಿ, ಆ ಪಾಪ ಕರ್ಮ ಉದಯ ಬಂದಾಗ ನಮ್ಮದು ಸಹಿತ ಅದೇ ಥರ ಆಗೋದೈತೆ. ಅವ್ನು ಆಯಿತು, ಅವ್ನು ಸ್ವಪ್ನಿತ್ತು ಅದೇ ಹಿಂದಿನ ಜನ್ಮ ಅದು ಮಾತಂತ ಅವ್ನಿಗೆ ಸುಧಾರಣೆ ಆಯಿತು. ಕರೆ ನಾವು ಯಾವಾಗ ಸುಧಾರಣೆ ಆಗೋದು? ಮಾಡಿದ್ರೆ ನಾವೇನೇ ಕಟ್ಕರ ಅಲ್ಲ ಬಿಡ್ರಿ. ಅಲ್ಲ ಕರೆ ಹಿಂದಿನ ಜನ್ಮದಲ್ಲಿ ಏನು ಮಾಡಿ ಬಂದೀವೋ ಯಾರಿಗೊತ್ತು. ಆಮೇಲೆ ಏನೋ ಯಾರೋ ಗುರುಗಳ ಸಹಾಯದಿಂದ ಸುಧಾರಣೆ ಆಗಿ ಇಲ್ಲಿ ತನಕ ಬಂದೀವಿ, ಜೈನ್ ಧರ್ಮದಾಗ ಹುಟ್ಟೀವಿ. ಆದರೆ ಆ ಹಿಂದೆ ಮಾಡಿದಂಥ ಪಾಪ ಯಾರನ್ನೂ ಬಿಡಂಗಿಲ್ಲ, ಒಂದೇ ಬರ್ತದೆ. ತಾ ಮಾಡಿದ ಪಾಪ ತಾ ಕಳಿಯಬೇಕ, ಇನ್ನೊಬ್ಬರ ಮ್ಯಾಲ್ಯಾಕ ಸಿಟ್ಟಾಗಬೇಕ. ಸುಖ ಎಲ್ಲರಿಗೆಲ್ಲೈತೆವ್ವ, ದುಃಖ ತುಂಬ್ಯಾತ ಮರ್ತ್ಯಾದ ಮ್ಯಾಲ. ಶ್ರೀರಾಮಚಂದ್ರ ತಂದೆ ಮಾತಿಗಾಗಿ 14 ವರ್ಷ ವನವಾಸಗೈದ. ಸೀತ ಕಳಕೊಂಡ ಬಹು ದುಃಖಪಟ್ಟ, ಸುಖ ಎಲ್ಲರಿಗೆಲ್ಲೈತೆವ್ವ. ಮಹಾಪುರುಷರೇ ಅವ್ರನ್ನೇ ಬಿಟ್ಟಿಲ್ಲ, ನಮಗೆಲ್ಲಿ ಬಿಡೋದು? ಸತ್ಯ ಮಾತಿಗಾಗಿ ಹರಿಶ್ಚಂದ್ರ ರಾಜ ಹೆಂಡರ ಮಕ್ಕಳ ಮಾರಿ ಸುಡುಗಾಡ ಕಾಯ್ದ. ಹೊಲೆಯ ಆಳಾಗಿ ಸುಡುಗಾಡ ಕಾಯ್ದ. ಸುಖ ಎಲ್ಲರಿಗೆಲ್ಲೈತೆವ್ವ, ದುಃಖ ತುಂಬ್ಯಾತ ಮರ್ತ್ಯಾದ ಮ್ಯಾಲ. ಎಲ್ಲರಿಗೂ ಸಿಗೋದಿದು, ಯಾರನ್ನೂ ಬಿಡಂಗಿಲ್ಲ. ನಾವು ಮಾಡೋದು ನಮ್ಮದೇ ಇರ್ತದೆ. ನಾವು ಬೇರೆಯವ್ರ ಮೇಲೆ ಹೊರೆ ಹೊರಿಸಿ ಅವ್ರ ಮೇಲೆ ನಾವು ಏನೇನೋ ತಪ್ಪು ಕಲ್ಪನೆಯನ್ನು ಮಾಡಿಕೊಂಡು ನಮ್ಗೆ ಇವರಿಂದನೇ ಅಷ್ಟು ಸಿಗ್ತೈತಿ, ಇವರಿಂದೇ ನಮಗೆ ಸುಖ ಸಿಗ್ತೈತಿ, ಹಿಂಗೆಲ್ಲ ಸುಮ್ಮನೆ ಇದು ಮಾಡ್ತೀವಿ. ಬಿಟ್ಟರೆ ನಮ್ಮ ಆತ್ಮ ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿ ಬಂದಿದೆ ಅದನ್ನು ಭೋಗಿಸೋರು ನಾವೇ ಇರ್ತೀವಿ. ನೀವು ಕೇಳಿರ್ಬೋದು, ಯಾರ್ದ ಶ್ರೀಪಾಲ ರಾಜನ ಕತೆ ಕೇಳಿರ್ಬೋದು, ಮೈನಾಸುಂದರಿ ಕೇಳಿದ್ರು. ಏನಂತ ಹೇಳೋದು ಅಪ್ಪನಿಗೆ, ನಾ ಮಾಡೋದು ಭಾಗ್ಯ ಅಪ್ಪ, ನೀ ಯಾರನ್ನ ಉಣ್ತಾ ಇದ್ದೆ, ನಿನ್ನ ಭಾಗ್ಯ ಅಂತಿಲ್ಲ. ಅಪ್ಪ ಕೇಳ್ತಿದ್ದ, ಅಪ್ಪಾಜಿ ನಿಮ್ಮಂಥ ರಾಜ ನನಗೆ ಅಪ್ಪ ಆಗೋದು ನನ್ನ ಭಾಗ್ಯನೇ ಐತಿ, ನಾ ಇಲ್ಲಿ ಸುಖದಾಗ ಇರೋದು ನನ್ನ ಭಾಗ್ಯನೇ ಐತಿ. ನಾ ಹಿಂಗೆ ಮಾಡಿದಂಥ ಪುಣ್ಯ ಕರ್ಮ ನನ್ನನ್ನು ನಿಮ್ಮಂಥ ಅಪ್ಪರಿಗೆ ಮಗಳಾಗಿ ಹುಟ್ಟಿನ ನನ್ನ ಭಾಗ್ಯ ಐತೆ ಅಂತ ಹೇಳ್ತಿಲ್ಲ ಅವಳು. ನಿನ್ನ ಭಾಗ್ಯನ ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಿದ್ದವು. ಮಾಡೇ ಬಿಟ್ಟ. ಆ ಮಾಡಿ ಅವನೇ ಸೋತ, ಕರೆ ತನ್ನ ಭಾಗ್ಯ ಎಂಬುದವಳು ಸೋತಿಲ್ಲ. ಇದನ್ನು ಬರೀತಾರೆ ನೋಡ್ರಿ, ಬಸ್ನಾಗ ಹೋಗುವಾಗ ಸೀಟಾಗಿ ಬರೆದಿರ್ತಾರೆ. ಇತ್ತಲ್ಲ ನೀವು ಹೋದಾಗ ಮನೆ ನಾ ಹಿಂದೆ ಬಸ್ನಾಗ ಹೋಗೋದು ನೋಡ್ತಿದ್ದನ್ನ. ಇದೇನಂತ ಭಾಳ ಅರ್ಥ ಮಾಡ್ತಿದ್ದೆ. ಓ ನನ್ನ ಭಾಗ್ಯ ನಾನು ಅನ್ಕೋಬೇಕು, ಬರೋದೈತೆ ಅಂತ ಹೇಳೋದು ಸುಮ್ಮನೆ. ಅದು ನಮ್ಮ ಭಾಗ್ಯ ಹೆಂಗೈತೆ ಅಷ್ಟೇ ಸಿಗೋದು. ಅದಕ್ಕಾಗಿ ಇದು ಹಂಗೈತೆ ಅರ್ಥ ರೌದ್ರ ಧ್ಯಾನ ನಾವೇನು ಮಾಡಿವಿ ಅದು ನಮ್ಗೆ ಅರ್ಥ ರೌದ್ರ ಧ್ಯಾನ ಮಾಡೋಕ್ಕೆ ಬರ್ತದೆ, ಕರೆ ಕೊಡ್ತದೆ, ಆ ಫಲವನ್ನು ಕೊಟ್ಟು ಹೋಗ್ತದೆ. ಅರ್ಥ ರೌದ್ರ ಧ್ಯಾನ ಇಂದ ಉಳ್ಕೋಬೇಕು ಅಂಥೇಳಿ ಆಚಾರ್ಯರು ನಮಗೆಲ್ಲ ಸಾವಧಾನ ಮಾಡಿದ್ದಾರೆ. ಅನಿಷ್ಟ ಯೋಗ ಪೀಡ ಚಿಂತ ನಿಧಾನ ಬಂದು ಇದೆಲ್ಲ ಅರ್ಥ ಧ್ಯಾನದಲ್ಲಿ ಬರ್ತದೆ. ಅಲ್ಲದೆ ಇವುಗಳಿಗೆ ದುಃಖ ಉಂಟಾಗಲೆಂದು ವಿಚಾರವನ್ನು ಕೂಡ ಮಾಡುವುದಿಲ್ಲ. ಈಗ ನನಗೆ ಪ್ರಾಪ್ತವಾಗಿರುವ ಅನಿಷ್ಟ ಸಂಯೋಗಕ್ಕಿಂತಲೂ ಅನೇಕ ಪಟ್ಟು ಹೆಚ್ಚು ದುಃಖವನ್ನು ಕೊಡುವ ನರಕ ತಿರ್ಯಂಚಾದಿ ಪರ್ಯಾಯಗಳು ಹಲವು ಸಲ ಪ್ರಾಪ್ತವಾಗುತ್ತವೆ. ಈ ಮನುಷ್ಯ ಜನ್ಮದಲ್ಲಿಯೂ ಕೂಡ ಇದಕ್ಕಿಂತ ಹೆಚ್ಚಿನ ದುಃಖಗಳು ಸಹ ಹೀಗೆ ಪ್ರಾಪ್ತವಾಗಿವೆ. ಅನೇಕ ಪ್ರಕಾರದ ದುರ್ವಚನಗಳನ್ನು ಸಹನ ಮಾಡಿರುವೆ, ಅನೇಕ ಪ್ರಕಾರದ ಪೆಟ್ಟುಗಳನ್ನು ತಿಂದಿರುವೆ, ದಿನಾಲು ದುಃಖ ಭೋಗಿಸಿರುವೆ. ಹಲವು ಜನ್ಮಗಳಲ್ಲಿ ಬಡತನದ ದುಃಖವನ್ನು ಅನುಭವಿಸಿರುವೆ. ಎಷ್ಟೋ ಬಡತನ ದುಃಖ ಇರ್ತದೆ. ಈಗೆಲ್ಲ ಚಲೋ ಆಗ್ಯದ, ನೀವೆಲ್ಲ ಹಿಂದೆಲ್ಲ ನಿಮ್ಮ
ಪೂರ್ವಜರೆಲ್ಲ ಎಷ್ಟು ದುಃಖದಿಂದ ಇರ್ತಿದ್ರು. ಆ ಮನೇಲಿ ದುಡ್ಕೊ ಬಂದೇ ತಿನ್ಬೇಕಂತ ಅಷ್ಟು ದುಃಖನೇ ಇರ್ತಿದ್ರು. ಅದು ಹಿಂದೆ ಯಾರಿಗೆ ಗೊತ್ತಿಲ್ಲ ಅನ್ನೋದು, ಅದು ದುಃಖದ ಅನುಭವ ಇಲ್ಲ ಅಂತ ಅಂದಾಗ ಅವರಿಗೆ ಪಾಪ ಪುಣ್ಯದ್ದು ಕೂಡ ಅನುಭವ ಇರೋಂಗಿಲ್ಲ. ಬೇರೆ ಜೀವಿಗಳನ್ನು ನೋಡಿ ನಮಗೆ ಉಪದೇಶ ಕಲ್ತ್ಕೋಬೇಕಾಗತ್ತೆ. ಯಾರು ಒಬ್ಬ ನಿಮ್ಮ ಮನೆಗೆ ಬೇಡ ಬಂದಂದ್ರೆ ನಿಮ್ಗೇನು ಉಪದೇಶ ಕೊಡ್ತಾನೆ ಹೇಳ್ರಿ? ಅಕ್ಕ ಏನಾದ್ರು ಕೊಡಮ್ಮ, ನಿಮ್ಗೆ ಉಪದೇಶ ಕೊಡ್ತಾ ಇದ್ದ ನಾವು. ನೀವು ಅವರಿಂದ ಉಪದೇಶವನ್ನು ಕಲಿಬೇಕು. ಏನು? ನನ್ನಂಗೆ ನೀ ಆಗಬೇಡಮ್ಮ, ನಾನು ಪರಿಸ್ಥಿತಿ ಆಗಿದ್ದೀನಿ, ನನ್ನ ಬಡವ ಇದ್ದೀನಿ ನಾನು, ನನ್ನಂಗೆ ನೀ ಆಗಬೇಡ, ಏನಾದರೂ ಸ್ವಲ್ಪ ಕೊಟ್ಟು ನಿನ್ನ ಕರ್ಮ ಕಳ್ಕೋ ಅಂತ ಹೇಳ್ತಾ. ನಾವೇನು ಮಾಡ್ತೀವಿ? ಮತ್ತನ ಮನೆಗೆ ಹೋಗಿ ದಿನ ಏನೋ ಇರ್ತತಿ ಅವ್ನು ಹಾಗೆ ಕಳಿಸ್ಬಿಡ್ತೀವಿ, ತಿನ್ನಕ್ಕೆ ಸಹಿತ ಕೊಡೋಂಗಿಲ್ಲ. ಆದರೆ ನಮಗೆ ಉಪದೇಶ ಕೊಡೋಕೆ ಬಂದಿರ್ತಾವೆ ನಾವು. ಮಹಾರಾಜಿ ಅವ್ರು ಮತ್ತು ವ್ಯಸನಿ ಇದ್ರು ಇದ್ದಿದ್ರು ಹೊರಗಿನವ್ರು ಹೆಂಗೆ ತಗೋತಾರೆ? ತಿನ್ನಕ್ಕೇನು ಕೊಡ್ಬೋದಲ್ಲ, ಪೈಸಾ ಹಣ ಕೊಡ್ಬೇಡಿ, ಬ್ಯಾಡ ಬಿಡಿ, ತಿನ್ನಕ್ಕೆ ಕೊಡ್ಬೋದು. ಅರಿವೆ ಹರಿದಿದ್ರೆ ನಿಮ್ಮ ಒಂದು 4 ಅರಿವೆ ಎಷ್ಟು ಜೋಡಿ ಇರ್ತಾವೆ, ಒಂದು ಜೋಡಿ ಕೊಡ್ಬೋದು. ಅದು ಏನು ಅವರಿಗೆ ಏನು ಅವಶ್ಯಕತೆ, ನಿಮ್ಗೆ ಏನು ಬೇಕು ಅವ್ರು ನಿಮ್ಗೆ ಗೊತ್ತಾಗುತ್ತಲ್ಲ ನೋಡಿದ ತಕ್ಷಣ ಆ ವಸ್ತು ಕೊಡಬೇಕು. ಅದು ಇದು ಕೊಟ್ಟು ಅವ್ರಿಗೆ ವ್ಯಸನ ಮಾಡುವಂಗೆ ಕೊಡಬಾರ್ದು. ಅವ್ರ ಅಜ್ಞಾನ ಇರ್ತದೆ. ನಾವು ಹಿಂದಿನ ಜನ್ಮದಲ್ಲಿ ಎಷ್ಟೋ ಸರಿ ಹೆಂಗೆ ಮಾಡಿಬನಿ, ಬೇಡ್ಕೊಂಡು ಹೋಗಿ ವ್ಯಸನ ಮಾಡಿಬನಿ. ಅದನ್ನು ನಾವು ತಿಳ್ಕೊಬೇಕು. ನಮ್ಮದೊಂದು ಅನೇಕಾಂತ ಜೈನ ಧರ್ಮ. ಕೊಡಬಾರ್ದು ಅಂತ ಇಲ್ಲ, ಕೊಡಬೇಕು ಅಂತ ಇಲ್ಲ, ವಿಚಾರ ಮಾಡಿಕೊಡ್ಬೇಕಾದ್ರೆ. ಪ್ರಕಾರದ ಪೆಟ್ಟುಗಳನ್ನು ತಿಂದಿದ್ದೇವೆ, ಅನುಭವಿಸಿದ್ದೇವೆ. ಭಾರ ಹಾಗೂ ಮರ್ಮಸ್ಥಾನಗಳಲ್ಲಿ ಪೆಟ್ಟನ್ನು ಕೂಡ ಸಹನ ಮಾಡಿಕೊಂಡಿದ್ದೇವೆ. ಕೈಕಾಲು ಮೂಗುಗಳನ್ನು ಕತ್ತರಿಸುವುದರಿಂದಲೂ ಕಣ್ಣುಗಳನ್ನು ತೆಗೆಯುವುದರಿಂದಲೂ ಹಸಿವು, ನೀರಾಡಿಕೆ, ಚಳಿ, ಉಷ್ಣ, ಬೇಸಿಗೆ ಕಾಲದಲ್ಲಿ ಇದೆಲ್ಲವೂ ಕೂಡ ಸಹನ ಮಾಡಿಕೊಂಡು ಘೋರ ದುಃಖವನ್ನು ಭೋಗಿಸಿದ್ದೇವೆ. ಈಗ ಯಾರಿಗಾದರೂ ಕಣ್ಣು ಹಾಕ್ತಾರೆ ಅಂತ ಇಟ್ಕೊಳ್ತೀವಿ, ಅಥವಾ ಕಿಡ್ನಿ ಹಾಕ್ತಾರೆ. ಎಲ್ಲಿರ್ತಾವೆ ಕಿಡ್ನಿ? ಹಂಗೆ ಸತ್ತವ್ರದ್ದು ಕಿಡ್ನಿ ಬರಂಗಿಲ್ಲ. ಸಾಯಬೇಕಿಂತ ಮುಂಚೆ ಕಿಡ್ನಿ ತೆಗಿಬೇಕು. ಅದು ಆ ಟೈಮಿನ ಒಳಗೆ ಅವ್ರಿಗೆ ತಗೊಂಡೋಗಿ ಕೊಡಬೇಕು. ನಾವು ಲಲಿತ್ಪುರದಾಗಿದ್ದೀವಿ, ಉತ್ತರ ಪ್ರದೇಶಕ್ಕೆ ಗುರುಗಳ ಜೊತೆಗಿದ್ದೀವಿ. ಅಲ್ಲೊಂದು ಕೇಸ್ ಆಗಿತ್ತಂತೆ. ಯಾವಾಗ? ಕೊರೋನಾದಾಗ ಒಬ್ಬ 40 ಜನರನ್ನ ಕಿಡ್ನಿ ತೆಗೆದು ಅಮೇರಿಕ ಕಳಿಸ್ಕೊಟ್ಟಿದ್ದಂತೆ. ಒಬ್ಬನಿಗೆ ಏನಾಗಿತ್ತು ಗೊತ್ತಾ? ಜಂಡು ಕತೆ ಇದು. ಅವ ಕೊರೋನಾದಲ್ಲಿ ಹಾಸ್ಪಿಟ್ಲಿಗೆ ಹೋದ ನಂತರ ಜನರಿಗೆಲ್ಲ ಹೇಳ್ಬಿಟ್ರು, ನಿಮ್ಮ ಯಜಮಾನ್ರಿಗೆ, ನಿಮ್ಮ ಅಪ್ಪರಿಗೆ ಕೊರೋನಾ ಜಾಸ್ತಿ ಆಗಿತ್ತು, ಅವ್ರನ್ನೆಲ್ಲ ಮುಟ್ಬೇಡಿ, ನೋಡ್ತೀವಿ ನಾವು ಯಾವ ತಕ್ಕ ಸೇವೆ ಮಾಡ್ತೀವಿ, ಆಮೇಲೆ ಕರ್ಕೊಂಡು ಹೋಗೋದಂತ ಸೇರಿಸ್ಕೊಂಡ ನಂತರ 2 ಕಿಡ್ನಿ ತೆಗೆದ ನಂತರ ಆಮೇಲೆ ಕೊರೋನಾ ಜಾಸ್ತಿ ಆಗಿರ್ಲತ್ತು, ಸರಿ ಆಗ್ತಿತ್ತು. ಅವನು ಪ್ಯಾಕ್ ಮಾಡಿ 2 ದಿವಸಕ್ಕೆ ಮಗನಿಗೆ ಫೋನ್ ಹಚ್ಚಿದ, ನಿಮ್ಮ ಅಪ್ಪ ತೀರ್ಕೊಂಡಿದ್ದಾರೆ, ತಗೊಂಡೋಗ್ರಿ ಅಂತ. ನೀವು ಪ್ಯಾಕಿಂಗ್ ಹೊಡಿಬೇಡ್ರಿ, ಇನ್ನೂ ತೀರ್ಕೊಂಡಿರ್ಲಾಯ್ತು, ಪ್ಯಾಕಿಂಗ್ ಹೊಡಿಬೇಡ್ರಿ, ನಿಮಗೆ ಕೊರೋನಾ ಬರ್ತತೆ. ಅವ್ನು ಹೆದರ್ದ. ಆಯ್ತು ನಾನು ತೊಗೊಂಡು ಹೋಗ್ತಂತೆ. ಸೀದಾ ಪ್ಯಾಕಿಂಗ್ ಮಾಡಿ ಸ್ಮಶಾನಕ್ಕೆ ಸ್ಮಶಾನದಾಗ ತಗೊಂಡೋಗಿ ನಮ್ಮ ಅಪ್ಪನ ಒಂದ್ಸರಿ ಮುಖ ನೋಡಬೇಕು ಅಂತೇಳಿ ಅವ್ನು ಕೊಯ್ದ. ಪ್ಯಾಕಿಂಗನ್ನು ಕೊಯ್ದ ನಂತರ ಕಣ್ಬಿಟ್ಟು ಅವನು ನೋಡಿ ಅಳಕಿಡ್ದ ನಂತರ ಅವನಿಗೆ ಎಷ್ಟು ಸಿಟ್ಟು ಬಂದಿಡ್ಬೇಕು ಮಗನಿಗೆ. ಅವನು ವಾಪಸ್ ತಗೊಂಡು ತನ್ನ ಒಂದು ಕಿಡ್ನಿ ಹಾಕಿ ಉಳಿಸಿ, ಆಮೇಲೆ ಆ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಒಂದೇ ಪೆಟ್ಟಿಗೆ ಅವ್ನು ಕಾಲೇ ಮುರಿದ್ಬಿಟ್ಟಿದ್ದಂತೆ. ಯಾವ ಮೋಸ ಮಾಡಿದ. ಆಮೇಲೆ ಅವನನ್ನು ಆಜೀವನ ಜೈಲಾಯ್ತು ಅವ್ನು ಡಾಕ್ಟ್ರಿಗೆ. ಅದನ್ನು ಎಷ್ಟು 40 ಜನರನ್ನ 2 ಕಿಡ್ನಿ, ಒಂದೊಂದು ಕಿಡ್ನಿಗೆ ಅಂದ್ರೆ ಕೋಟ್ಯಾಂತರ ರೂಪಾಯಿ, ಇಷ್ಟು ಹಣ ಮಾಡ್ಯಾರ. ಯಾವಾಗ? ಕೊರೋನಾ ದುಃಖ ಮಾಡ್ಕೊತಿದ್ರು. ಅವರು ಸುದ್ದಿ ಆಗ್ಬಿಟ್ರು, ದೊಡ್ಡ ಬಿಸ್ನೆಸ್ ಆಗಿತ್ತು. ಸುಳ್ಳೆ ಕೊರೋನಾ ಉಡಿಸ್ಬಿಟ್ರು. ಜನ ಹೆದರಿ ಹೊರಗೆ ಹೋದ್ರಲ್ಲ. ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹೋದರೆ ಬಂದಿಲ್ಲ ಅಲ್ಲಿ ಹಂಗೆ. ಅದಕ್ಕಾಗಿ ಏನೈತಿ, ಇದೆಲ್ಲ ನಾವು ಸಹಿತ ಹಿಂದೆ ಮಾಡಿದ್ದೀವಿ. ಎಷ್ಟೋ ಜನರಿಗೆ ಮೋಸ ಮಾಡಿದ್ದೀವಿ. ಆ ಮೋಸ ಮಾಡಿದಂಥ ಪಾಪ ಉದಯಕ್ಕೆ ಬಂತು ಅಂದರೆ ಇಷ್ಟು ಯೋಗ ಅನಿಷ್ಟ ಸಂಯೋಗ ದುಃಖ ಸಿಗೋದು ಎಲ್ಲರಿಗೂ. ಅದಕ್ಕಾಗಿ ಕರ್ಮ ಸಿದ್ಧಾಂತವನ್ನು ಯಾರು ನಂಬಿ ನಡೀತಾರೆ
ನಮ್ಮಲ್ಲಿ ಅದನ್ನು ಅಳವಡಿಸ್ಕೊಂಡು ಹೋಗ್ತಾರೆ, ಅವ್ರು ಸುಖಿ ಆಗ್ತಾರೆ. ಮುಂದಿನ ಜನ್ಮದಲ್ಲೂ ಸುಖಿ ಆಗ್ತಾರೆ, ಈ ಜನ್ಮದಲ್ಲೂ ಕೂಡ ಸಂತೋಷ ಜೀವನವನ್ನು ಜೀವಿಸ್ತಾ ಇರ್ತಾರೆ. ಅದಕ್ಕೆ ಹೇಳಿದ್ರಲ್ಲ, ಎಲ್ಲ ದಾನಕ್ಕಿಂತ ಒಳ್ಳೆಯ ದಾನ ಸಮಾಧಾನ, ಸಂತೋಷ ಇದ್ದುದರಲ್ಲೇ ಸಂತೋಷ ಆಗಿರ್ಬೋದು. ಆ ಸಂತೋಷ ಒಂದು ಗ್ರಂಥ ಇದೆ, ಶಾಂತಿ ಪತ್ ಪ್ರದರ್ಶನ ಒಂದು ಗ್ರಂಥ ಇದೆ. ಅದನ್ನು ಓದಿದ್ರೆ ಶಾಂತಿ ಎಲ್ಲಿ ಸಿಗ್ತದೆ ಅಂತ ನಾವು ಹುಡ್ಕಕ್ಕೆ ಹೋಗೋದು ನಮ್ಮ ಆತ್ಮನೇ ಶಾಂತಿ ಇದೆ. ಯಾಕಂದರೆ ನಾವು ಸಮಾಧಾನ ಇಲ್ಲ. ವಸ್ತುವನ್ನು ಸಂಗ್ರಹ ಮಾಡೋದ್ರಲ್ಲಿ, ವಸ್ತುವನ್ನು ಚೇಂಜ್ ಮಾಡುವುದರಲ್ಲಿ, ಅದು ಇದು ಅಂಥೇಳಿ ನಾವು ಕಿಚ್ಚಾಡೋದ್ರಲ್ಲೇ ನಮ್ಮ ಜೀವನ ನಡೀತಾ ಇದೆ. ಅದಕ್ಕಾಗಿ ಸಮಾಧಾನ ಇಲ್ಲ, ಅದಕ್ಕಾಗಿ ಶಾಂತಿ ಇಲ್ಲ. ಅದಕ್ಕಾಗಿ ಅದನ್ನ ಏನು ಮಾಡಬೇಕು, ಇದ್ದುದರಲ್ಲಿ ಸಮಾಧಾನವಾಗಿರಿ ಅಂತ ಹೇಳ್ತಾರೆ. ಎಲ್ಲ ದಾನಕ್ಕಿಂತ ಸಮಾಧಾನ ಮೇಲು. ಬಂಧನದಲ್ಲಿ ಸಿಕ್ಕು ಕೈಕಾಲುಗಳನ್ನು ಕಡಿದ ನೋವಿನಿಂದಲೂ ಕೂಡ ಆ ಒಂದು ಕಷ್ಟವನ್ನು ಸಹನ ಮಾಡಿಕೊಂಡಿದ್ದೇವೆ, ನರಳಿದ್ದೇವೆ. ಹಾಗೆಯೇ ಹಲವು ಸಲ ಬೆಂಕಿಯಲ್ಲಿ ಸುಟ್ಟು ಸತ್ತಿರುವೆ. ನೀವು ಕೇಳಿರಬೇಕು ಬಹುಶಃ, ಯಾವ ರಾಜನ ಕತೆ, ಅವ ಹಿಂದಿನ ಜನ್ಮದಲ್ಲಿ ಹಿಟ್ಟಿನ ಕೋಳಿ ಯಶೋಧರ ಚರಿತ್ರೆ ಕೇಳಿರ್ಬೇಕು. ನಾವೇ ಹೇಳಿದ್ದೀವಿ ಬಹುಶಃ ಇಲ್ಲಿ. ಯಶೋಧರ ಚರಿತ್ರೆ ಕೇಳಿರೋದು, ಎಷ್ಟು ಸರಿ ಬೆಂಕಿ ಸುಡ್ತಾನ ಅವನ ಮಗನೇ, ಜೀವಂತಿದ್ದಂಗೆ ಸುಟ್ಟು ಹಾಕ್ತಾನೆ. ಅದೇ ಥರ ಈಗೆಲ್ಲ ಹೊರಗಡೆ ಇದ್ರಾಗೆಲ್ಲ ನೋಡಿದ್ರೆ, ಅಂಗಡಿಯಲ್ಲಿ ಮಟನ್ದು ಅಂಗಡಿಯಲ್ಲೆಲ್ಲ ಹೋಗಿ ನೋಡಿದ್ರೆ ಹಾಗೆ ತೆಗೆದು ಹಾಕ್ತಾ ಇರ್ತಾರೆ ಎಣ್ಣೆ ಬಾರ್ಡಲ್ಲಿ, ಚರ ಅಂತ ಇರ್ತಾವೆ. ಎಷ್ಟು ಸುಡ್ತಾ ಇರ್ತವೆ ಇವೆಲ್ಲ. ಪಾಪ ನಾವು ಇನ್ನೂ ಅಜ್ಞಾನದಿಂದ ಮಾಡಿರ್ಬೋದು, ಅದಕ್ಕಾಗಿ ಇವೆಲ್ಲ ನೋಡ್ತಾ ಇದ್ದೀವಿ. ಪಂಚಮ ಕಾಲ ಐತೆ ಅದು. ಸತ್ತಿದ್ದೇವೆ, ಹಲವು ಸಲ ನೀರು ಕೆಸರುಗಳಲ್ಲಿ ಮುಳುಗಿ ಸತ್ತಿದ್ದೇವೆ. ಹಲವು ಸಲ ಒಂದು ಕತೆ ಬರ್ತದೆ, ನಮ್ಗೆ ನೆನಪಾಗ್ತದೆ. ಒಂದೊಂದೇ ಉದಾಹರಣೆ. ಯಾರ ಕತೆ ಗೊತ್ತಾ? ಹಿಂದಿನ ಜನ್ಮದಲ್ಲಿ ಇವ್ರ ಕತೆ ಯಾರು, ಪ್ರದ್ಯುಮ್ನ ಕತೆ ಹಿಂದಿನ ಜನ್ಮದಲ್ಲಿ ಹೇಳ್ತಾ ಇರ್ತಾನೆ. ಅವಾಗ ಏನಾಗಿರ್ತಂತ, ಅವ್ನು ಹಿಂದಿನ ಜನ್ಮದಲ್ಲಿ ಆನೆ ಆಗಿರ್ತಾನೆ. ಅವ ಆನೆ ಆಗಿದ್ದಾಗ ಒಂದು ಕಾಡಿಗೆ ಬೆಂಕಿ ಬಿದ್ದು ಬಿಡ್ತದೆ. ಬೆಂಕಿ ಬಿದ್ದ ನಂತರ ಸಂಜೆ ಹೊತ್ತಿಗೆ ಎಲ್ಲ ಪ್ರಾಣಿಗಳು ತಮ್ಮ ರಕ್ಷಣೆ ಮಾಡಲಿಕ್ಕಾಗಿ ಒಂದು ಜಾಗದೊಳಗೆ ಸೇರ್ತಾವೆ, ಎತ್ತರ ಜಾಗದಲ್ಲಿ ಎಲ್ಲ ಸೇರ್ತಾವೆ. ಇದಕ್ಕೂ ಕೂಡ ತನ್ನ ರಕ್ಷಣೆ ಆಗಬೇಕಲ್ಲ, ಓಡ್ತದೆ. ಆದರೂ ಕೂಡ ಬೆಂಕಿ ಬಂದುಬಿಡ್ತದೆ, ಕಾಲೆಲ್ಲ ಸುಟ್ಟು ಹೋಗಿರ್ತವೆ. ತಾನು ಕೂಡ ಅದೇ ಜಾಗಕ್ಕೆ ಹೋಗ್ತದೆ. ಆ ಪ್ರಾಣಿಗಳೆಲ್ಲ ಸೇರ್ಕೊಂಡು, ಮೊಲ, ಹುಲಿ, ಸಿಂಹ ಎಲ್ಲ ಸೇರ್ಕೊಂಡಿದ್ದಲ್ಲಿ, ಕಾಡು ಪ್ರಾಣಿಗಳೆಲ್ಲ, ಒಂದು ಜಿಂಕೆ ಎಲ್ಲವೂ ಅದು ತಮ್ಮ ರಕ್ಷಣೆ ಮಾಡಲಿಕ್ಕೆ ಮತ್ತು ಬೇರೆಯವ್ರದ್ದು ಹೊಡಿಬೇಕು ಆ ಭಾವನೆ ಇಲ್ಲ, ಅವಾಗೆಲ್ಲ ಸೇರಿಬಿಟ್ಟಿದ್ದು. ಅವಾಗ ಆನೆನೂ ಕೂಡ ತಾನು ಹೋಗಿ ಸೇರ್ಕೊಂತಲ್ಲಿ ತಾನು ನಿಂತ್ಕೊಂಡಾಗ ಅದು ಕಾಲೆಲ್ಲ ಬೆಂಕಿ ಹತ್ತಿ ಇದಾಗಿತ್ತಲ್ಲ, ಅದಕ್ಕೆ ಕಿಚ್ಚು ಬಿಡ್ತಾ ಇತ್ತು. ಒಂದು ಕಾಲಿಂದ ಮತ್ತೊಂದು ಕಾಲನ್ನು ಹಿಂಗೆ ಕೆರ್ಚ್ಕೊಳ್ಳೋಕೆ ಕಡಿತು. ಆ ಕಾಲು ಎತ್ತಿತ್ತು, ಅದರೊಳಗೆ ಒಂದು ಮೊಲ ಬಂದ್ಬಿಡ್ತು ಕಾಲಿಗೆ ಕೆಳಗೆ. ತನ್ನ ರಕ್ಷಣೆಗಾಗಿ ಮೊಲ ಬಂತು. ಆನೆಗೆ ಗೊತ್ತಾಯಿತು, ಈ ಮೊಲ ನನ್ನ ಕಾಲು ಕೆಳಗೆ ಬಂದಿತ್ತು, ನಾ ಕಾಲಿಟ್ಟರೆ ಸಾಯ್ತದ ಅಂಥೇಳಿ ರಾತ್ರಿಯೆಲ್ಲ ಹಿಂಗೆ ಮಾಡ್ಕೊಂಡು ನಿಂತ್ಕೊಂತು. ಕಾಲು ಹಿಂಗೆ ಮಾಡ್ಕೊಂಡು ನಿಂತ್ಕೊಂತು. ಆ ಲಾಸ್ಟಿಗೆ ಆ ಕಾಲು ಹೆಂಗೆ ಮಾಡಿಟ್ಕೊಂಡಿತ್ತು ಅದು ಹೆಂಗೆ ಸಟ್ಕೊಂಡು ಬಿಡ್ತು. ಬೆಳಿಗ್ಗೆ ಎಲ್ಲ ಓಡಿ ಹೋಗ್ತವೆ, ಆನೆ ಕಾಲೇ ಹೋಗೋತು, ಅಲ್ಲೇ ಬಿದ್ದು ಸಲ್ಲೇಖನ ಮರಣ ತಗೊಂಡು ಸತ್ತು ಹೋಯ್ತು. ಆ ಸತ್ತು ಹೋದ ನಂತರ ಅದು ಹೋಗಿ ಸಲ್ಲೇಖನ ವ್ರತ ಏನು ತೊಗೊಂಡಿತ್ತು, ನಾನು ಇನ್ನು ಜೀವನೆಲ್ಲ ಅನ್ನ ಜಲ ತ್ಯಾಗ ಅಂತ ಅದು ಹೋಗಿ ಸ್ವರ್ಗದ ದೇವ ಆಗಿಬಿಡ್ತು. ಆಮೇಲೆ ಬಂದು ಏನಾಗಿಬಿಡ್ತಾನೆ, ಇವ ಪ್ರದ್ಯುಮ್ನ ಕುಮಾರ ಆಗಿರ್ತಾನೆ. ನಾವು ಪ್ರದ್ಯುಮ್ನ ಕೇಳ್ತಾನೆ, ನನಗೆ ಇಷ್ಟೆಲ್ಲ ಸುಖ ಸಮೃದ್ಧಿ ಸಿಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಹಿಂದಿನ ಜನ್ಮದಲ್ಲಿ ನೀನು ದಯಾ ಮಾಡಿದ್ದೆ ಆನೆ ಜೀವದಲ್ಲಿ, ಆ ಮಲವನ್ನು ಉಳಿಸಿದ್ದೆ ನೀನು, ಎಲ್ಲ ಪ್ರಾಣಿಗಳಿಗೆ ನೀನು ದಯಾ ಮಾಡಿದ್ದೆ, ಪ್ರಾಣಿಯಾಗಿದ್ದರೂ ಕೂಡ ಅದಕ್ಕಾಗಿ ನಿನಗೀಗ ಇಷ್ಟೆಲ್ಲ ಸಮೃದ್ಧಿ ಸಿಕ್ಕಿದೆ, ಕಾಮದೇವ ಪದವಿ ಸಿಕ್ಕಿದೆ, ಮೋಕ್ಷಕ್ಕೆ ಹೋಗುವಂಥ ಇದೇ ಜನ್ಮದಿಂದ ಮೋಕ್ಷಕ್ಕೆ ಹೋಗುವಂತೆ ನೀನು ಅಂತ ಹೇಳಿದ್ರಂತೆ ಮುನಿಗಳು. ಆನಂದ ಆಗಿತ್ತು ನೀನು. ಅದಕ್ಕಾಗಿ ನಮ್ಮ ನಿಮ್ಮೆಲ್ಲರ ಜೀವನ ಕೂಡ ಹಾಗೆ ಎಷ್ಟೋ ಸರಿ ದಯನೂ ಮಾಡೀವಿ, ಜೀವನ ಮೇಲೆ ನಿರ್ದಯನೂ ಮಾಡೀವಿ. ಪಾಪ ಪುಣ್ಯ ಎರಡೂ ಬರದೇ ನಮಗೆ ಕೈ ಸಹನಶೀಲತೆ ಇರಬೇಕು. ಹಾಗೆಯೂ ಹಲವು ಸಲ ಬೆಂಕಿಯಲ್ಲಿ ಸುಟ್ಟು ಸತ್ತಿದ್ದೇವೆ, ಹಲವು ಸಲ
ನೀರು ಕೆಸರುಗಳಲ್ಲಿ ಕೂಡ ಮುಳುಗಿ ಸತ್ತಿದ್ದೇವೆ. ಉತ್ಪನ್ನವಾಗಿ ಅನಿಷ್ಟ ಸಂಯೋಗವನ್ನು ಅನಂತ ವೇಳೆ ಭೋಗಿಸಿದ್ದೇವೆ. ನರಕಗತಿಯೂ ಕೂಡ ನರಕಗತಿಯ ದುಃಖವನ್ನು ಕೂಡ ಪ್ರತ್ಯಕ್ಷವಾಗಿ ನಾವು ಅನುಭವಿಸಿದ್ದೇವೆ. ಜ್ಞಾನಿಗಳಾದ ಕೇವಲಿಗಳೇ ಅರಿಯಲಿಕ್ಕೆ ಸಾಧ್ಯವಿದೆ, ಸಮರ್ಥವಿದೆ. ನಮ್ಗೆ ಏನೇನು ದುಃಖ ಐತಿ, ಏನೇನು ಮಾಡಿ ಬನ್ನಿ ಅಂದುಬಿಟ್ರೆ ನೀವು ನಮಗೆ ಹೇಳಕ್ಕೆ ಬರಲ್ಲ, ನಿಮಗೆ ಹೇಳಕ್ಕೆ ಬರಲ್ಲ. ಕೇವಲಿಗಳೇ ಹೇಳ್ಬೋದು ಈ ಜೀವ ಅನಂತ ಕಾಲದಿಂದ ಏನು ಮಾಡ್ಕೊಂಡು ಬಂದಿದೆ. ಕೇವಲಿಗಳ ಭಗವಂತರ ಕೇವಲ ಜ್ಞಾನದಲ್ಲಿ ಎಲ್ಲ ದ್ರವ್ಯ, ಪರ್ಯಾಯ ಮತ್ತು ಗುಣ, ಭಾವ ಎಲ್ಲವನ್ನು ಒಂದೇ ಸರಿ ತಿಳ್ಕೊಳ್ಳುವಂಥ ಶಕ್ತಿ ಅದು. ಅನಂತ ಪರ್ಯಾಯವನ್ನು ಒಂದೇ ಸರಿ ತಿಳ್ಕೊಂಡು ನೀವು ಅನಂತ ಕಾಲದಿಂದ, ಅನಂತ ಜನ್ಮದಿಂದ ಏನೇನಾಗಿ ಬಂದಿದ್ರಿ, ಇದೆಲ್ಲ ಯಾರು ತಿಳ್ಕೊಳ್ಳೋ ಸಾಧ್ಯ ಐತಿ? ಕೇವಲಿ ಸರ್ವಜ್ಞ ಮಾತ್ರ ತಿಳ್ಕೊತಾರೆ. ನಮಗೆಲ್ಲ ಹೇಳೋಕ್ಕಾಗಲ್ಲ. ಏನಾದರೂ ಕೂಡ ನಿಮಿತ್ತ ಜ್ಞಾನ ಅಥವಾ ಅವಧಿ ಜ್ಞಾನದಿಂದ 2-3 ಬಹುದು ಹೇಳ್ಬೋದು. ಖರೆ ಕೇವಲಿಗಳು ಮಾತ್ರ ನಮ್ಮನ್ನು ಅನಂತ ಭಾವದ ಪರ್ಯಾಯವನ್ನು ತಿಳ್ಕೊಳ್ಳುವಂಥ ಜ್ಞಾನ ಕೇವಲ ಜ್ಞಾನದಲ್ಲಿ ಇರ್ತದೆ. ಕೇವಲ ಜ್ಞಾನ ಭಗವಂತರು ಈಗಿಲ್ಲ, ನಮಗೆ ಅನಾಥರಾಗಿದ್ದೇವೆ ನಾವು. ಆದರೂ ಕೂಡ ಕೇವಲ ಜ್ಞಾನ ಹೇಳತಂಥ ಶಾಸ್ತ್ರ ನಮ್ಮೆಲ್ಲ ಮುಂದಿದೆ. ದೇವಶಾಸ್ತ್ರಗಳು ಗುರುಗಳನ್ನು ನಂಬಿ ಶಾಸ್ತ್ರದಲ್ಲಿದ್ದ ಓದ್ಕೊಂಡು ನಮ್ಮ ಜೀವನ ಸುಧಾರಣೆ ಮಾಡ್ಕೋಬೋದು ನಾವು ಈಗಲೂ. ಜೈನ ಧರ್ಮದಲ್ಲಿ ಮಾತ್ರ ಈ ಸೂಕ್ಷ್ಮ ತತ್ವವನ್ನು ಹೇಳಿರ್ತಾರೆ, ಯಾವ ಧರ್ಮದಲ್ಲೂ ಹೇಳಿರಂಗಿಲ್ಲ. ಮೊನ್ನೆ ಒಂದು ಹಾಡೋಗ್ತಿತ್ತು ಭದ್ರಗಿರಿಯಲ್ಲಿ ಕೆಳಗೆ ಸಮಾಯಿ ಕುಂತಿದೆ ಅಶೋಕ್ ಆಯುರ್ವೇದಿಕ್ ಗಾರ್ಡನ್ದಾಗೆ. ಅಲ್ಲಿ ಯಾರು ಹಾಡು ಹಚ್ಚಿರಪ್ಪ, ಅಜೇನ್ ಗುಡಿಯಾಗ ಹೇಳ್ತಿದ್ರು, ಈ ಜಗವೆಲ್ಲ ದೇವರ ಮನೆಯಿದು, ಈ ಜೀವಿಗಳೆಲ್ಲ ಬಾಡಿಗೆದಾರರು. ನನಗೆ ಭಾಳ ಚಿಂತನೆ ಮತ್ತೆ ಹೌದಲ್ಲ. ಆದಿನಾಥ್ ಭಗವಂತರು ಚಕ್ರವರ್ತಿ ಎಲ್ಲ ಇದನ್ನೆಲ್ಲ ಭೋಗಿಸೋದು ಈ ಲಕ್ಷ್ಮಿಯನ್ನ. ಅದು ನಾವು ಅವ್ರ ಜೊತೆ ಇಟ್ಕೊಂಡು ಸ್ವಲ್ಪದ್ರಲ್ಲಿ ಇದು ನಂದು ಇದು ನಿಂದು ಅಂತ ಜಗಳ ಮಾಡ್ತಾ ಕುಂತೀವಿ. ಬಾಡಿಗೆಯರು ನಾವೆಲ್ಲ, ಅವ್ರದ್ದೇ ಜಾಗ. ಈ ಭೂಲೋಕವನ್ನೇ ಆಳು ಹೋದದ್ದು, ಭೋಗಿಸ್ಬಿಟ್ಟು ಹೋದಂಥ ಸ್ಥಾನ ನಾವು ಇಲ್ಲೈದೀವಿ. ಅದನ್ನು ನಾವು ನಮ್ಮದು ಅಂತ ಕಚ್ಚಾಡ್ತಾ ಇದ್ದೀವಿ ಅಷ್ಟೇ. ನಾವು ಚಿಂತನೆ ಬಂತದ್ದು ಅವಾಗ ಹಂಗೆ ಮುಂದೆ ಹಾಡಿತ್ತು, ಅದನ್ನ ಚಿಂತನೆ ಮಾಡ್ತಿದ್ದೆ, ಮುಂದೆ ಹೋಗ್ಬಿಡುತ್ತೆ ಹಾಡು, ಮುಂದೆ ಕೇಳಿಲ್ಲ. ಹೀಗೆ ಎಷ್ಟೋ ಕವಿಗಳು ಸಹಿತ ತಮ್ಮ ಕವಿತೆಯಿಂದ ಜೀವಿಗಳಿಗೆ ಜ್ಞಾನವನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅನಂತ ವೇಳೆ ಭೋಗಿಸಿದ್ದೇವೆ ದುಃಖವನ್ನು, ನರಕಗತಿಯ ದುಃಖವನ್ನಂತೂ ಪ್ರತ್ಯಕ್ಷ ಜ್ಞಾನಿಗಳಾದ ಕೇವಲ ಜ್ಞಾನಿಗಳು ಸಮರ್ಥರಲ್ಲ, ಸಮರ್ಥರು ಅವರೇ ಹೇಳಲಿಕ್ಕೆ ಸಮರ್ಥರಿದ್ದಾರೆ. ಅದು ಅನ್ಯರಿಗೆ ತಿಳಿಯಲಾರದು. ನರಕದಲ್ಲಿ ಎಷ್ಟು ದುಃಖ ಐತೆ ಅಂತಕ್ಕಂಥದ್ದು ಕೇವಲಿಗಳು ಮಾತ್ರ ಹೇಳಲಿಕ್ಕೆ ಸಾಧ್ಯ ಐತೆ, ಅನ್ಯರಿಗೆ ತಿಳಿಯಲಾರದು. ಅಲ್ಲಿ ಹೋಗಿ ಬಂದರೂ ನಮಗೆ ತಿಳಿತೇ ಇಲ್ಲ. ನರಕಕ್ಕೆ ಹೋಗಿಲ್ಲ ನೀವೆಲ್ಲ? ಪಕ್ಕ ಏನೇನೈತೆ ಹೇಳ್ರಿ. ಅದು ಹೇಳೋಕ್ಕಾಗಲ್ಲ. ಕೇವಲಿಗಳು ಮಾತ್ರ ನೀ ಅಲ್ಲಿ ಹೋಗಿದ್ದೆ ಹಿಂಗಾಗಿತ್ತು ಅಂತ ಹೇಳ್ಬೋದು. ಮಹಾವೀರ ಭಗವಂತನ ಜೀವ ಅದು ಆದಿನಾಥ್ ಭಗವಂತರೇ ಹೇಳಿದ್ರು, ನೀನು ಮುಂದೆ 24ನೇ ತೀರ್ಥಂಕರ ಆಗೋಯ್ತೀಯೋ ಅಂತ ಹೇಳಿದ್ರು. ಅವರಿಗೆ ಹೇಳಿದ್ರು ಕೂಡ ಕೇಳಿಲ್ಲ. ಎಷ್ಟೋ ಜನ್ಮದಲ್ಲಿ ಜನ್ಮ ಮರಣ ಮಾಡಿಕೊಂಡು ನರಕಕ್ಕೆ ಹೋಯ್ತು. 7ನೇ ನರಕದ ಕೆಳಗೆ ನಿವೋದಕ್ಕೆ ಹೋಗಿತ್ತಂತ. ತಿಳಿಲಾರದು. ಈ ಸಂಸಾರದಲ್ಲಿ ಇರುವವರೆಗೂ ಅನಿಷ್ಟ ಸಂಯೋಗ ಎಂಬುದು ಇದ್ದೇ ಇರುತ್ತದೆ. ಈಗ ನಾನು ಪಾಪಕರ್ಮದ ಉದಯದಿಂದ ಪರಮ ಕುಲದಲ್ಲಿ, ಪವಿತ್ರ ಕುಲದಲ್ಲಿ ಮನುಷ್ಯನಾಗಿ ಜನಿಸಿರುವೆ ಅಂದ ಮೇಲೆ ಅದರ ಹೆದರಿಕೆಯನ್ನು ಇಟ್ಟುಕೊಂಡು ಏನು ಉಪಾಯವಿಲ್ಲದೆ ಮನುಷ್ಯನಾಗಿಯೂ ಕೂಡ ನಾವು ದುಃಖಿಯಾಗುವುದು ಇದರಲ್ಲಿ ಬಹಳ ಚಿಂತನೆಯೇ ಇದೆ. ಜನ್ಮದಲ್ಲಿಯೂ ಕೂಡ ಅನಂತ ಕಾಲದವರೆಗೆ, ಮನುಷ್ಯ ಜನ್ಮದಲ್ಲೂ ಕೂಡ ಅನಂತ ಕಾಲದವರೆಗೆ ಯಾವುದರ ಲಾಭವಾಗುವುದು ದುರ್ಲಭವಾಗಿರುತ್ತದೆ. ನೋಡ್ರಿ, ಮನುಷ್ಯ ಜನ್ಮದಲ್ಲೂ ಕೂಡ ಯಾವುದರ ಲಾಭ ಆಗುವುದು ದುರ್ಲಭ ಇರ್ತದೆ,
ರತ್ನತ್ರಯ ಓದಿ ಲಾಭ. ಅದು ದುರ್ಲಭ ಇರ್ತದೆ, ಅದು ಕೂಡ ಪಡ್ಕೊಳ್ಳಿಕ್ಕಾಗಲ್ಲ. ಈ ತುಚ್ಚ ಸಂಸಾರ ಸುಖಕ್ಕಾಗಿ ನಾವು ಪರದಾಡುವುದು, ಇದರಿಂದ ಏನು ಲಾಭ ಇಲ್ಲ. ಅಂತ ಧರ್ಮದ ಪರಮ ನಿಧಿಯು ನನಗೆ ಪ್ರಾಪ್ತವಾಗಿದೆ, ಅದಕ್ಕಾಗಿ ಆನಂದವನ್ನು ಹೊಂದಬೇಕು, ಅಲ್ಲದೆ ಅನಿಷ್ಟ ಸಂಯೋಗದಿಂದ ಜನಿಸಿದ ದುಃಖವನ್ನು ಮರೆಯಬೇಕು. ಅನಿಷ್ಟ ಸಂಯೋಗದಿಂದ ದುಃಖ ಆಗಿರ್ತಲ್ಲ, ಅದನ್ನು ಮರಿಬೇಕು. ಈ ಜೈನ್ ಧರ್ಮ ಸಿಕ್ಕಿತ್ತಂತ ಇದರಲ್ಲಿ ಆನಂದವನ್ನು ಹೊಂದಬೇಕು. ಮೊನ್ನೆ ಹೋಗಿ ಅಲ್ಲಿ ಅಜ್ಜಿ ಸಮಾಧಿ ಆಯ್ತಲ್ಲ ಮಾತಾಜಿದು, ಅವ್ರು ಅವತ್ತು ಬಂದ ದಿವಸ ಭಾಳ ಆನಂದ ಆಗಿತ್ತು ಅವರಿಗೆ. ನನಗೆ ಮಹಾರಾಜಿ ಇಷ್ಟು ದಿವಸ ಆರ್ತರೋದ್ರ ಧ್ಯಾನ ಆಗ್ತೈತಿ, ಇವತ್ತು ನಿಮ್ಮ ದರ್ಶನ ಆಗಿ ಭಾಳ ಆನಂದ ಆಗ್ತಾಯಿದೆ, ನನ್ನ ಜೀವನ ಇಲ್ಲಿಂದನೇ ಕಲ್ಯಾಣ ಆಗೋದು ಅಂಥೇಳಿ ಸಮರ್ಪಿತ ಆಗಿಬಿಟ್ರು. ಮನೆಗೆ ಹೋಗೋದೈತೆಲ್ಲೋ ಒಂದು ಸರಿ ಹೋಗಿ ಬರ್ರಿ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ಎಲ್ಲ ತ್ಯಾಗ ಮಾಡಿ ಬನ್ನಿ, ನೀವು ಮನೆಯವರಿಗೆಲ್ಲ ಹೇಳಿ ಬನ್ನಿ ನಂದು. ಈ ಥರ ಅವ್ರದ್ದು ಭಾವನೆ ಇತ್ತು. ಮೇಲಾಗಿ ಪರಮ ಶಾಂತ ಭಾವವನ್ನು ಧಾರಣ ಮಾಡಬೇಕು ಮತ್ತು ಕರ್ಮದ ಉದಯವನ್ನು ಗೆಲ್ಲಬೇಕು. ಇದೇ ಯೋಗ್ಯವಾಗಿದೆ. ಈ ಪ್ರಕಾರ ಅನಿಷ್ಟ ಸಂಯೋಗದಿಂದ ಹುಟ್ಟಿದ ಆರ್ತ ಧ್ಯಾನದ ವಿಚಾರವನ್ನು ಮನಸ್ಸಿನಲ್ಲಿ ನೆನೆದು ಅದನ್ನು ಇಲ್ಲದಂತೆ ಮಾಡಬೇಕು. ಅದಕ್ಕಾಗಿ ಅನರ್ಥ ಧ್ಯಾನ ಏನೈತಿ, ಇದು ಒಬ್ಬೊಬ್ಬರಿಗೆ ಆಗಲ್ಲ, ಎಲ್ಲರಿಗೂ ಆಗ್ತಾ ಇರ್ತದೆ. ಅದು ಬಂತು ಅಂದ ತಕ್ಷಣ ಅದರಿಂದ ಉಳ್ಕೊಳ್ಳುವಂಥ ಪ್ರಯತ್ನ ಪಡುವುದೇ ಬೇರೆ ಜ್ಞಾನ. ಅಜ್ಞಾನಿಯಾಗಿದ್ದರೆ ಏನಾಗುತ್ತೆ, ಇದ್ರ ದೂರ ಮಾಡಬೇಕು, ಹೆಂಗೆ ಮಾಡಬೇಕು, ನನ್ನ ಯಾರು ಕರ್ಕೊಂಡು ಹೋಗೋರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವವರು, ಮತ್ತೊಬ್ಬರಿಗೆ ತೋರಿಸುವರು, ನನ್ನ ದುಃಖ ಯಾರಿಗೂ ಕಾಣುವಾತು, ಹೀಗೆಲ್ಲ ಸುಮ್ಮನೆ ಬೇರೆಯವ್ರ ಮೇಲೆ ಒರೆಸಿ ಅದನ್ನ ದುಃಖಿ ಆಗ್ತಿರ್ತದೆ ಜೀವ. ಜ್ಞಾನಿ ಐತೆ ಅಂತಂದರೆ ಎಷ್ಟು ದುಃಖ ಆದರೂ ಕೂಡ, ಕೆಲವ್ರು ನೋಡಿ ಎಷ್ಟು ಕ್ಯಾನ್ಸರ್ ಆಗಿದ್ರು ಕೂಡ ಶಾಂತ ಭಾವದಿಂದ ಇರ್ತಾರೆ. ಯಾಕೆ? ತಮ್ಮನ್ನು ತಾವು ಚಿಂತನೆ ಮಾಡ್ತಿರ್ತಾರೋ, ಇದು ನಾನು ಮಾಡೋದೇ ಫಲ ಐತಿ, ಬೇರೆಯವ್ರ ಮೇಲೆ ಯಾಕೆ ಹಾಕಬೇಕು. ಕೆಲವರು ಸ್ವಾಧ್ಯಾಯ ಮಾಡೋ ಫಲವನ್ನು ಲಾಸ್ಟಿಗೆ ವಯಸ್ಸಾದ ನಂತರ ಅದನ್ನು ತಗೊತಾರೆ. ಇದು ನಾನು ಮಾಡಿದ ಫಲ ಐತೆ, ನಾನು ಇದು ಅನುಭವಿಸ್ಲೇಬೇಕು, ಇದರಿಂದ ಪಾರಾಗಲಿಕ್ಕೆ ನಾನು ಸಂತ ಭಾವ ಧರಿಸಬೇಕು ಅಂಥೇಳಿ ಕೆಲವರು ಶಾಂತ ಆಗಿಬಿಡ್ತಾರೆ. ಶಾಂತಾಗಿ ಸಮಾಧಿಪೂರ್ವಕ ಸಮಾಧಿ ಮರಣ ಮಾಡಿಕೊಂಡು ನಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬೇಕು. ಇದೇ ನಮ್ಮ ಲಾಸ್ಟ್ ಐತಿ. ನೀವು ವ್ರತ ನಿಯಮ ನೌಕರಿ ಇವೆಲ್ಲ ಧರ್ಮವನ್ನು ಮಾಡೋದು ಯಾಕೆ ಅಂತಂದರೆ ಪುಣ್ಯನ ಫಲದಿಂದ ನಮಗೆ ಸಮಾಧಿ ಆಗಲಿ, ಸಲ್ಲೇಖನ ಮರಣವಾಗಲಿ. ಇದೆಲ್ಲ ಶಿಖರೆಲ್ಲ ಮಂದಿರ ಕಟ್ಟೋದಂಥದ್ದು. ಈಗೇನು ಪುಣ್ಯ ಕಟ್ಕೊತ ಇದ್ದೀರಿ, ಮಂದಿರ ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದೀರಿ. ಶಿಖರನೂ ಕೂಡ ಕಟ್ಟುವಂಥ ಕೆಲಸ ಮಾಡ್ತಿದ್ದೀರಿ. ಅದಕ್ಕೆ ಕಳಸ ಏರಿಸಿದ್ರೆ ಅದು ಸೊಬಿಸಂಗಿಲ್ಲ. ಇದೆಲ್ಲ ವ್ರತ ನಿಯಮ ನೋಂಪಿಗಳು ಮಂದಿರ ಕಟ್ಟುವಂಥ ಕೆಲಸ. ನಿಮ್ಮ ಆತ್ಮನನ್ನು ಮಂದಿರ ಮಾಡ್ತಾಯಿದ್ದೀರಿ. ಲಾಸ್ಟಿಗೆ ಕಳಸ ಯಾವುದು? ಸಮಾಧಿ. ಸಲ್ಲೇಖನ ಮರಣ ಆದಾಗಲೇ ನಾವೆಲ್ಲ ಮಾಡೋದು ಫಲ ಸಿಕ್ತು ಅಂತ ತಿಳ್ಕೋಬೇಕು. ಅಂತಿಮ ಕಾಲದಲ್ಲಿ ಎಲ್ಲ ಪರಿಗ್ರಹ ಆರ್ತ ರೌದ್ರ ಧ್ಯಾನವನ್ನು ಬಿಟ್ಟು, ಈ ಶರೀರದ ಆಸೆಯನ್ನು ಬಿಟ್ಟು ಪರಮಾತ್ಮನಾಗುವಂಥ ಈ ಶುದ್ಧ ಆತ್ಮನ ಚಿಂತನೆ ಮಾಡುವುದೇ ಲಾಸ್ಟಿನಲ್ಲಿ ಬಂತು ಅಂತಂದರೆ ನಮ್ಮದೆಲ್ಲ ಲಾಭ ಆಯಿತು, ಮಾಡೋದೆಲ್ಲ ಸಿಕ್ತು ಅಂತ. ಇಲ್ಲ ಅಂತಂದರೆ ಎಲ್ಲ ಹೋಯ್ತು, ಮಾಡ್ದೆಲ್ಲ ಹುಣ್ಸೆ ಹುಳಿ ನೀರಾಗಿ ತೊಳೆದಂಗೆ ಅಂತ ಹೇಳ್ತಾರಲ್ಲ, ಹಿಂಗಾಗ. ಅದಕ್ಕಾಗಿ ನಾವು ನೀವೆಲ್ಲರೂ ಭಾಳ ಚಿಂತನೆ ಮಾಡೋಂಥ ವಿಷಯ ಐತಿ. 5:30 ಆಯಿತು, 4:15 ಆಯಿತು, 1 ಗಂಟೆ, 1 ತಾಸು ಆಯ್ತಲ್ಲ. ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ ನಾವು ನೀವೆಲ್ಲರೂ ಈ ಒಂದು ಧರ್ಮ ಧ್ಯಾನ ನಮ್ಮಲ್ಲಿ ಸತತವಾಗಿ ನಿಲ್ಲಬೇಕಂತಂದರೆ ಸತ್ಸಂಗತಿ ಮಾಡ್ತಾ ಇರಬೇಕು. ಸತ್ಸಂಗತಿ ಅಂದರೆ ಏನು? ಮುನಿಗಳ ಸಂಗತಿ ಅಷ್ಟೇ ಸತ್ಸಂಗತಿ ಅಲ್ಲ. ಯಾರು ಸಜ್ಜನರ ಸಂಗತಿ ಐತಿ ಅದೇ ಸತ್ಸಂಗತಿ ಅಂತ ಹೇಳ್ತಾರೆ. ಯಾರು ನಮಗೆ ಮಿತ್ರರು ಯಾರು ಇರ್ತಾರೆ ಹೇಳ್ರಿ? ಮಿತ್ರರು ಯಾರು ಇರ್ತಾರೆ? ಯಾರು ಸಂಕಟ ಕಾಲದಲ್ಲಿ ನಮ್ಮನ್ನು ಬಂದು ಸಹಾಯ ಮಾಡ್ತಾರೆ ಅವರೇ ಸರಿಯಾದ ಮಿತ್ರರು. ಸಂಕಟ ಕಾಲದಲ್ಲಿ ಓಡೋಗ್ಬಾರ್ದು. ಅವ್ರು ರೋಗಿಯಾದ ಬಿಡು ಮತ್ತವ್ರನ್ನ ಮಿತ್ರ ಮಾಡ್ಕೊಂಡು ಹಿಂಗಲ್ಲ. ಸಂಕಟ ಕಾಲದಲ್ಲಿ ಯಾವುದು ನಾವು ಸಮಾಧಿ ಮರಣ ಸಮಯದಲ್ಲಿ ಯಾರು ನಮ್ಮನ್ನು ಸಹಾಯ ಮಾಡೋಕ್ಕೆ ಬರ್ತಾರೆ, ನಮ್ಮನ್ನು ಸಂಭಾಳಿಸ್ತಾರೆ, ಅವರೇ ನಿಜವಾದ ಮಿತ್ರರು. ಸುಖಿಯಾಗಿದ್ದಾಗ ಅವರು ಸಹಾಯ ಮಾಡೋದನ್ನು ಬಿಟ್ಟರು ನಾವು ಸುಖಿಯಾಗಿದ್ದೀವಲ್ಲ. ಆದರೆ
ಅದನ್ನೂ ಕೂಡ ನಾವು ಭಾವನೆ ಮಾಡಬಾರ್ದು. ಮತ್ತೊಬ್ಬರು ಸೇವಾ ಮಾಡಲಿ ನಮ್ಮನ್ನು ಸಂಭಾಳಿಸ್ಲಿ ಅಂತ ಈ ಭಾವನೆ ಮಾಡಬಾರ್ದು. ನಮ್ಮ ಕರ್ಮೋದಯ ಪುಣ್ಯ ಕರ್ಮೋದಯ ಇದ್ದಿದ್ರೆ ಯಾರಾದರೂ ಬಂದು ಸಹಾಯ ಹಾಗೆ ಆಗ್ತಾರೆ. ಎಷ್ಟೋ ಜೀವಿಗಳನ್ನು ಸಾಯುವಂಥ ಜೀವಿಗಳನ್ನು ಎಲ್ಲೆಲ್ಲೋ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತವೆ, ಯಾರ್ಯಾರೋ ಎಕ್ಕೊಂಡು ಹೋಗಿ ಅದನ್ನ ತಗೊಂಡೋಗಿ ಸಂಭಾಳಿಸ್ತಾರಲ್ಲೋ. ಅದು ಹಿಂದಿನ ಜನ್ಮ ಪುಣ್ಯ ಇರ್ತದೆ. ಪುಣ್ಯ ಎಲ್ಲರ ಜೊತೆಗೆ ಇರ್ತದೆ. ಆ ಪುಣ್ಯವನ್ನೇ ನಾವು ನೆನೆಸ್ಕೊಂಡು ಹೋಗ್ಬಾರ್ದು. ನಮ್ಮ ಕರ್ತವ್ಯ ನಾವು ಮರಿಬಾರ್ದು. ನಮ್ಮ ಪುರುಷಾರ್ಥ ನಾವು ಮರಿಬಾರ್ದು. ಪುಣ್ಯದ ಫಲವನ್ನು ನಾವು ಬಯಸಬಾರ್ದು. ಅದು ಸಿಗ್ತದೆ. ಹೋಗುವಾಗ ಹೆಂಗೆ ನೀವು ಹೊಲದಲ್ಲಿ ಬೀಜ ಬಿತ್ತೀರಿ, ಬೀಜ ಬಿತ್ತುವಾಗ ಬೀಜ ಅಷ್ಟೇ ನೆನೆಸ್ತೀರಿ ನೀವು. ಅಯ್ಯೋ ಹಾಕಿದಾರು ಬರಲಿ ಮಾರ್ಯಾ ಚಲೋ ಆಗಲಿ ಅಂತೇಳಿ ಬೀಜ ಹಾಕ್ತೀರಿ. ಅದ್ರ ಜೊತೆಗೆ ಹುಲ್ಲು ಬರುತ್ತಿಲ್ಲ, ಎಷ್ಟು ಬರ್ತದೆ ಹುಲ್ಲು, ಎಲ್ಲ ಆಕಳ ತಿಂದು ಉಳಿತದೆ. ಅದೇ ಥರ ಬೀಜದ ಜೊತೆಗೆ ಹೆಂಗೆ ಹುಲ್ಲು ಬೇಕಾದ್ರೆ ಸಿಗ್ತದೆ, ಅದೇ ಥರ ನಾವು ಮಾಡಿದಂಥ ಪುಣ್ಯದ ಫಲ ಪುಣ್ಯ ರೂಪದಲ್ಲಿ ಬಂದು ನಮಗೆ ಯಾವಾಗ ನಮಗೆ ಬೇಕಾಗುತ್ತದೆ ಫಲ ಕೊಡ್ತದೆ. ಅದು ಆಸೆ ಬಯಸೋದಿಲ್ಲ, ಕರ್ತವ್ಯ ಮಾತ್ರ ಮರೆಯೋದಿಲ್ಲ. ಕರ್ತವ್ಯವನ್ನು ನಾವು ಮಾಡ್ತಾ ಕರ್ತವ್ಯ ಅಂದ್ರೇನು, ನಮ್ಮ ಧರ್ಮ ಧ್ಯಾನ ಮತ್ತು ಧರ್ಮ ಕ್ರಿಯೆ ಇದನ್ನು ಯಾವಾಗಲೂ ಮರಿಬಾರ್ದು. ಪುಣ್ಯ ಕಟ್ಟಿಕೊಳ್ಳುವಂಥ ಯಾವಾಗ ನಮಗೆ ಸಂದರ್ಭ ಸಿಗ್ತದೆ, ಆತ್ಮನಿಗೆ ಪುಣ್ಯ ಕಟ್ಟಿಸ್ಕೊಳ್ಳುವಂಥ ಆ ಒಂದು ಕ್ರಿಯೆ ಮರಿಬಾರ್ದು. ಮತ್ತು ಕಳೆಯುವಂಥ ಕರ್ಮವನ್ನು ಕಳೆಯುವಂಥ ತ್ಯಾಗ ತಪಸ್ಸು ಮಾಡುವಂಥ ಸಂದರ್ಭ ಸಿಗ್ತದೆ, ಆ ಸಂದರ್ಭವನ್ನು ಕೂಡ ಯಾವಾಗಲೂ ಕಳ್ಕೋಬಾರ್ದು. ಅಂತಿಮದಲ್ಲಾದರೂ ಕೂಡ ತ್ಯಾಗ ತಪಸ್ಸೆ ಧಾರಣೆ ಮಾಡಿ ಈ ಕರ್ಮ ಕಳೆಯುವಂಥ ಪ್ರಯತ್ನ ಮಾಡಿಕೊಂಡು ಸಮಾಧಿ ಮರಣ ಮಾಡಿಕೊಂಡು ಎಲ್ಲರಿಗೂ ಉತ್ಕೃಷ್ಟವಾದ ಸಮಾಧಿ ಮರಣದ ಲಾಭ ಸಿಗಲಿ ಅಂದ್ಬಿಟ್ಟು ಇವತ್ತಿನ ವಿಷಯವನ್ನು ವಿರಾಮ ಕೊಡ್ತಾ ಅಹಿಂಸಾ ಪರಮೋ ಧರ್ಮ ಕೀ